ಮಗ ಕನ್ನಯ್ಯ ಕನ್ನ ಮಗ ಮಗನೂ ಇಲ್ಲ ಅಪ್ಪಯ್ಯನೂ ಇಲ್ಲ ಸೊಸೆಯೂ ಇಲ್ಲ ಎಲ್ಲ ಒಂದೊಂದು ದಿಕ್ನಾಗ ದಿಕ್ಕಾಪಾಲಾಗವ್ರೆ ಸ್ವಾಮ್ಯರ ಈ ಭಿಕ್ಷೆ ತಕೊಂಡು ನನ್ನ ಮಗಂಗೆ ಒಳ್ಳೇದಾಗ್ಲಿ ಅಂತ ಅರ್ಸೋಗಿ ಸ್ವಾಮ್ಯರ. ಕೊಡೋ ಹಾಗಿದ್ರೆ ಅದು ಯಾರನ್ನೋ ನಿನ್ನ ಮಗ ಅನ್ಕೊಂಡಿದೆಯಲ್ಲ, ಆ ಮಗನ್ನೇ ಶಿಶು ಮಗನಾಗಿ ನನ್ನ ಜೋಳಿಗೆಗೆ ಭಿಕ್ಷೆ ಹಾಕು, ಸ್ವೀಕಾರ ಮಾಡ್ತೀನಿ. ಆ ಜಂಗಮಯ್ಯ ಯಾವತ್ತು ನನ್ನ ನಟ್ಟಿ ಕಾಲಿಟ್ನೋ ಗುಬ್ಬಚ್ಚಿ ಗೂಡ್ನಂಗಿದ್ ನನ್ನ ನಟ್ಟಿಗೆ ಸಿಡ್ಲು ಬಡ್ದಂಗಾತು. ಅಯ್ಯೋ ಶಿವನೇ, ಏನೇನೋ ಅಂದ್ಕೊಂಡಿದ್ದೆ, ಏನೇನೋ ಆಗೋತಲ್ಲಪ್ಪ. ಆ ಜಂಗಮಯ್ಯ ನನ್ನ ಸೊಸೆನೂ ಹೊತ್ಕೊಂಡು ಹೋಗೋಣ, ಅವಳು ನೋಡಿಕೊಂಡು ಕನ್ನೆಯೂ ಹೋಗ್ಯಾನ. ಅವಳ ಪತಿಯೂ ಇಲ್ಲ, ಇವನ ಪತಿಯೂ ಇಲ್ಲ. ಅಯ್ಯೋ ದೇವ್ರ, ನನ್ನ ಸೊಸೆ ಮಗಿಗೆ ಕೂದಲು ಮುಕ್ಕಾಗ್ದಂಗೆ ಹಿಂದಕ್ಕೆ ಕಳಿಸು. ನಿನಗ ಕಾಡು ಮಿಗನ್ ಕಡಿಸಿ ಅರ್ಧ ಪಾಲು ಕೊಡ್ತೀನಪ್ಪ. ಅಪ್ಪಯ್ಯ, ಓಹೋ ಬಂದೇನವ, ಬಾ ಬಾ. ಅವ ದುಣ್ಣವ ಎಲ್ಲೊಟ್ಟೋಗಿದ್ದವ, ನಿಂಗೇನಾಗಿಲ್ಲ ತಾನೆ? ಬವಾ ಬಾ. ಹಂಗೆ ಕೇಳಿದ್ರೆ ಹೇಳಾಳ? ಏಯ್ ಜೋಳ್ದೆ ಕೇಳ್ದೆ ಎಲ್ಲೇ ಹೋಗಿದ್ದೆ? ಇಲ್ಲಿ ನಾನು ನಿನ್ನಪ್ಪಯ್ಯ ಅನ್ನ ನೀರು ಬಿಟ್ಟು ಕುಂತೀವಿ, ಗೋಳಾಡ್ತಾ ಕುಂತೀವಿ. ಮಾರಾಣಿ ಹಂಗೆ ಕೈ ಬಿಸ್ಕೊಂಬಂದಿದ್ಯಲ್ಲ, ಜೋಳೆ ಎಲ್ಲೇ ಹೋಗಿದ್ದೆ? ಸಾಕು ನಿಲ್ಸ. ಮಗ ಅಂತೂ ಮನೆಗೆ ಗೊತ್ತಲ್ಲ, ಮೊದಲು ಉಣ್ಣಕ್ಕಿಕ್ಕೆ ಎಷ್ಟು ಹಸ್ಕೊಂಡದ ಏನೋ. ಬಾಬಾ ಬಾಬಾ ಉಣ್ವೆ ಬಾ. ನನಗೇನು ಬ್ಯಾಡ ಅಪ್ಪಯ್ಯ, ನನ್ನ ತಂಟೆಗೆ ಯಾರು ಬರ್ದೇ ಇದ್ರೆ ಸಾಕು. ಅವು ತಣನೇ ಉಂಡು ಬಂದಿರಬೇಕು, ಒಟ್ಟು ತುಂಬಿದ ಮೇಲೆ ಉಣ್ಣು ಅಂದ್ರೆ ಅದು ಹೆಂಗೆ ಉಣ್ತಾಳೆ? ತುತ್ತಿಳಿಬೇಕಲ್ಲ. ನಿನ್ನ ಯಾವ ಗಳಿಗೆಯಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಲ್ಲ ನಿನಗೆ. ವಾ ನಡಿಯವ ಉಣ್ಣಡಿ, ಯಾಕೆ ಹಿಂಗೆ ಹಠ ಮಾಡಿಯೇ? ನಡಿ ಉಣ್ವೆ. ಹೇಳದ್ನಲ್ಲ ಅಪ್ಪಯ್ಯ, ನನ್ನ ತಂಟೆಗೆ ಯಾರು ಬರ್ದೇ ಇದ್ರೆ ಸಾಕು ಅಷ್ಟೇಯ. ಆಹಾ ಮಾಯ್ಕಾತಿ, ಎಲ್ಲೋಗಿದ್ದೆ ಅಂತ ಕೇಳ್ತಾರೆ ಅಂತ ನಾಟಕ ಆಡಿಯಾ? ಥೂ ನಿನ್ನ, ಎಲ್ಲೇ ಹೇಳೆ, ಎಲ್ಲೇ ಹೋಗಿದ್ದೆ? ವಾ ಮಾತಾಡವ್ವ, ಎಲ್ಲೋಗಿದ್ದೆ, ಹೆಂಗ ಬಂದೆ, ಯಾರು ಕರ್ಕೊಬಂದ್ರು ಹೇಳವ್ವ, ಮಾತಾಡು. ಅಪ್ಪಯ್ಯ ನನ್ನ ಏನು ಕೇಳಬೇಡಿ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಕನ್ನಯ್ಯ ಮಾವ ಬಂದು ಬಿಡಿಸಿ ಕರ್ಕೊಂಬಂದು ಅಟ್ಟಿ ತಾವು ಬಿಟ್ಟೋದ್ರು. ನಾ ಹೇಳಿರ್ಲಿಲ್ವಾ ಇದು ಹಿಂಗೆ ನಡೆದಿರ್ತದೆ ಅಂತ? ಬಂದಿದ್ ಸರಿ, ಹೋಗಿದ್ ಎಲ್ಲಿಗೆ? ಚಿಕ್ಕಿ, ಈ ನಾಟಕ ಸಾಕು, ಸುಮ್ಮನೆ ಇದ್ರೆ ಸರಿ. ಇಲ್ದೇ ಇದ್ರೆ ಏನೇ ಮಾಡಿಯಾ ಹೇಳೆ? ನಾನು ಈ ಅಟ್ಟಿ ಯಜಮಾನಿ, ಕೇಳೋ ಅಧಿಕಾರ ಹಕ್ಕು ನಂಗೈತೆ. ಹೇಳೆ, ಕೇಳ್ದೆ ಎಲ್ಲೋಗಿದೆ, ಯಾರ ಜೊತೆಗಿದ್ದೆ?
ನಿನಗೆ ಗೊತ್ತಲ್ಲ, ಕನ್ನಯ್ಯ ಮಾವನ ಜೊತೆ ಹೋಗಿದೆ. ಏನಿವಾಗ? ನೋಡ್ದ ನಾ ಹೇಳಿರ್ಲಿಲ್ವಾ, ಇದೇ ನಮ್ ದೇವ್ರ ಸತ್ಯ. ನೀ ಹೇಳಿದ್ರೆ ಎಲ್ಲ ಬೀರಿ. ನಿಲ್ಸೆ ಸಾಕು. ಮಗ ಈಗ ಅಟ್ಟಿಗೆ ಬಂದದೆ, ಹೇಳುದ್ನ ಕೇಳುದ್ನ ಆಮೇಲೆ ಮಾಡಿದ್ರಾಯ್ತು. ಸ್ವಲ್ಪ ಸುಮ್ಮನಿರೋ. ಹಿಂಗೆ ಏನೇ ತೆಪ್ ಮಾಡಿದ್ರು ಹೇಳ್ದೆ ಕೇಳ್ದೆ ಇದ್ದಿದ್ಕೆ ಇವಳು ಹಿಂಗೆ ಇಲ್ಲಿ ಗಂಟ ತಯಾರಾಗಿದ್ದು. ಮೊಕ್ಕೆರಡು ಬಿಟ್ಟು ಬುದ್ಧಿ ಕಲಿಸಿ ಅದ್ಬಸ್ನಲ್ಲಿ ಇಟ್ಟಿದ್ರೆ ಹಿಂಗೆ ಯಾವನ್ ಜೊತೆ ಚಕ್ಕಂದ ಆಡಕ್ ಹೋಗ್ತಿರ್ಲಿಲ್ಲ. ಶೋಳೆ ಯಾವನ್ ಜೊತೆ ಚಕ್ಕಂದ ಆಡ್ಕೊಂಬಂದೆ. ಇವಾಗ ಗೊತ್ತಾಯ್ತಾ ಯಾಕೆ ಏಟು ಅಂತ? ನೋಡ್ದ ಅವಳ ಪೊಗ್ರನ್ನ ನಂಗೆ ಹೊಡಿತಾವಳೆ. ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ನೀನೊಬ್ಬ ಗಂಡ್ಸ. ನಿನ್ ಕೈಲಾಗಕ್ಕಿಲ್ಲ ಅಂತ ನಿನ್ ಮಗ್ಳ ಕೈಲಿ ಓಡ್ಸ್ಯಾ? ಇದ ನಿನ್ ಗಂಡಸ್ತಾನ? ಇದೇ ಏಟ ನಿನ್ ಮಗ್ಳಿಗೆ ಬಿಟ್ಟಿದ್ರೆ ಬಂಡವಾಳ ಬಯಲಾಗಿರೋದು. ನಿನ್ ಮರ್ಚನ ಮಾತಾಡ್ಬೇಡ ನೀನು. ಇಲ್ಲೇನೋ ಎಡವಟ್ಟಾದಂಗೆ ಕಾಣ್ತದ. ಅವೋ ಮಗ ಕದಯ ಬಂದ್ಯಾ ಮಗ? ಹ್ಞೂ ಅವೋ. ಅಪ್ಪ ದೇವ್ರೆ, ನೀನು ಮಾತು ಕೊಟ್ಟಂಗ ನನ್ನ ಕನ್ನಯ್ಯ ತಾನೇ ಬ್ಯಾಟೆ ಆಡಿಸಿ ನಿನ್ಗರ್ಧ ಪಾಲು ಒಪ್ಪಿಸ್ತಿದ್ದಪ್ಪ. ಕನ್ನಯ್ಯ, ದುಂಡಿ ಸುದ್ದಿ ಸುಳ್ವೇನಾದ್ರೂ ಸಿಕ್ತಾ ಮಗ? ಹ್ಞೂ ಅವೋ, ಅವಳನ್ನ ಅವಳ ಅಟ್ಟಿ ತಾವ ಬಿಟ್ಟು ಬಂದೀವ್ನಿ. ಯಾರು? ಆ ಬೋಳ್ ಮಂಡೆ ಜಂಗಮಯ್ಯ ತಾನೇ ಒತ್ಕೊಂಡೋಗಿದ್ದು? ಹ್ಞೂ ಅವೋ ನೀನು ನೆಮ್ಮದಿಯಾಗಿರ್ಬೋದು. ಗ್ರಾಣ ಹಿಡ್ಕೊಂಡಿದ್ದ ಆ ಜಂಗಮನ ಗ್ರಾಣ ಇವತ್ತು ಬಿಟ್ಟೋಯ್ತು. ಕತ್ಲು ಕಳೆದೋತವು. ನನ್ನ ಬಾಣದಾಗೆ ಆ ಜಂಗಮನ ಕೊಂದು ಕೋಡಗಲ್ ಗುಡ್ಡದ ಮೇಲಿನಿಂದ ನದಿಗೆ ಉಳಿಸ್ಬಿಟ್ಟು ಬಂದೀವ್ನಿ. ಅಂದ್ರ ಅವನ್ ಎದ್ ಬಂದು ಮತ್ತೆ ನಮ್ಗೆ ಕಾಟ ಕೊಡಕ್ಕಿಲ್ಲ ಅಲ್ಲ? ಇಲ್ಲವೋ, ಇರಕ್ಕಿಲ್ಲ. ಹಂಡೆ ಹಾಲು ಕುಡ್ದಷ್ಟು ಆನಂದ ಆತು ಮಗ. ಇರು, ಆರ್ತಿ ಬೆಳಗ್ಗೆ ದೃಷ್ಟಿ ತೆಗಿತೀನಿ. ಪೀಡೆ ಯಾರ ತೊಲಗ್ತದ? ಜೀವ ಕೊಟ್ಟೊಂದು ಜೀವ ಉಳಿಸಿ ಋಣ ತೀರಿಸ್ಕೊಳಕ್ಕಾಗದೆ ಇರೋಳು. ಮದ್ವೆ ಆಗ್ಲಿ ಬಿಡ್ಲಿ ನಿನ್ನೆ ಗಂಡ ಅನ್ಕೊಂಡಿರೋಳು. ಕುಲಾಚಾರ ಕಟ್ಟುನಿಟ್ಟು ಬಿಟ್ಟು ಜಂಗಮಯ್ಯನ ಜೀವ ಉಳಿಸಿ ಹೋಗಕ್ ಬಿಡು. ಜಂಗಮಯ್ಯ, ನಿನ್ ಜೀವ ನಮ್ ಜೀವಕ್ಕಿಂತ ದೊಡ್ಡದು. ಪ್ರಾಣ ಉಳಿದು ಒಂದ್ ಗಳಿಗೆನೂ ಇನ್ನಿಲ್ದೆ ಬ್ಯಾಡ್ರ ಗಂಪಣ್ಣನ ಗಡಿ ದಾಟಿ ಹೋಗ್ಬಿಡಿ. ಕಾಗೆ ಕಣ್ಣು, ಗೂಬೆ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಪೀಡೆ ಕಣ್ಣು, ಪಿಸಾಚಿ ಕಣ್ಣು ಎಲ್ಲ ತೊಲಗ್ಲಿ. ಕನ್ನಯ್ಯ ಮಾದ, ಹೋಗಿ ಇವ್ರಪ್ಪ ಹಿಂಗೇಳು ಕನ್ನಯ್ಯ ಹಟ್ಟಿಗೆ ಬಂದಾನಂತ. ಅವೋ ನಾಯಕರು ಹೇಳಿ ಕಳ್ಸವ್ರೆ, ಕನ್ನಯ್ಯನ ಕಟ್ಟೆ ಮನೆ ಹತ್ರ ಬರೋ ಹೇಳವ್ರೆ. ಮಗ ಬಂದೊಂದು ಅರಗಳಗಾಗಿಲ್ಲ, ಉಣ್ಕೊಂಡ್ ಬರ್ತಾನಂತ ಹೇಳು. ಇಲ್ಲವಾ, ಈಗಿಂದೀಗ್ಲೇ ಬರ ಕೇಳವ್ರೆ. ಅವೋ ನಾವು ಹೋಗ್ಬತ್ತೀವ್ನಿ. ರೊಟ್ಟಿ ಸುಡ್ತೀನಿ ಮಗ, ತಿನ್ಕೊಂಡು ಹೋಗುವಂತೆ. ಮಾದ, ನಾನು ಹೇಳ್ದಂಗೆ ನಾಯಕರಿಗೆ ಹೇಳೋಗು. ಅವೋ ಮೊದಲು ಕಟ್ಟೆ ಮನೆಗೆ ಸುದ್ದಿ ತಿಳಿಸ್ಬೇಕಿತ್ತು. ನೀನ್ ನೋಡ್ಬೇಕನ್ನಿಸ್ತು, ತಡಿಲಾರ್ದೆ ಓಡ್ ಬಂದ್ಬಿಟ್ಟೆ. ಈ ಸುದ್ದಿ ತಿಳಿದ್ರೆ ಅಪ್ಪಯ್ಯ ಆಟೆ ಅಲ್ಲ, ಎಲ್ರು ಬೋ ಸಂತೋಷ ಪಡ್ತಾರೆ. ನಾವು ಹೋಗ್ಬತ್ತೀವ್ನಿ. ಹಾತಪ್ಪ, ಬಿರ್ನೋಗಿ ಬಿರ್ನೋ ಬಂದ್ಬಿಡು. ಸುಟ್ ರೊಟ್ಟಿ ತಣ್ಣಗಾತವ, ಆಮ್ಯಾಕ ದುಂಡಿ ಮನೆಗೆ ಹೋಗವ. ಆತವೋ.
ಮದ ನಡಿ. ಬಾಕನೆ ಹೋಗಮ್ಮ. ಏ ಜಂಗಮಯ್ಯ, ನೀನು ನನ್ನ ಕಂದನ್ನ ಶಿಶುಮಗ ಮಾಡ್ಕತೀಯಾ? ನಿನ್ ಕೈಲಿ ಆತದ? ಚಟ್ಟ ಏರಿಸ್ತಾರಂತ ಚಟ್ಟವ, ನೀನೇ ಸತ್ತೋದೆ. ಸತ್ತೋಗ್ ಒಳೆ ಸೇರ್ಕೊಂಡಿದ್ದಿ, ಅಲ್ಲಿರೋ ಮೀನು ಮೊಸಳೆನ ಶಿಶುಮಗ ಮಾಡ್ಕ. ಹೇಳ್ ಕಣ್ಣಯ್ಯ, ನಾವಿಬ್ರು ಒಂದೇ ದಿನ ದೊಡ್ಡ ಇಂತವ ಬಿಲ್ಲು ಬಾಣ ತಗೊಂಡು ಹುಲಿ ಬ್ಯಾಟಾಗ ಹೊಟ್ವಿ. ಆದ್ರೆ ನೀನು ಅಲ್ಲಿ ಮಾಡಿದಾದ್ರೂ ಏನು? ನಿನ್ ಕೈ ಸಿಕ್ಕಿರೋ ಬ್ಯಾಟನ ಬಿಟ್ಟು ನರ್ ಬ್ಯಾಟ ನಿಯಮನ ಮುರಿದು ಆ ಜಂಗಮಯ್ಯನ ಬಿಟ್ಟು ಕಳ್ಸಿದ್ದು ಅಲ್ದೆ ಇಲ್ಲಿಗೆ ಬಂದು ಸುಳ್ಳಿ ನಾಟಕ ಬೇರೆ ಆಡ್ತಿದ್ಯಾ? ಏ ಹುಲಿಯ, ನೀನು ಗುರಿಕಾರ ಅಲ್ಲ. ಅದನ್ನು ಕೇಳೋ ಹಕ್ಕದಾರ್ಕೆ ನಿನಗಿಲ್ಲ. ಅದನ್ನು ಹೇಳಾಕೆ ಕೇಳಾಕೆ ಕಟ್ಟೆ ಮನೆ ನ್ಯಾಯಸ್ಥವ್ರೆ. ಏನ್ ಕಂಡಿದ್ಯೋ ಅದನ್ನು ಹೇಳು, ಮಿಕ್ಕದ್ದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ನಾವಿಬ್ರು ಒಂದೇ ದಿಕ್ನಾಗ ಅವನ ಬೆನ್ನ ತೋದ್ವಿ. ನನ್ನ ಕಣ್ಣಿಗೆ ಬಿದ್ದಾಗ ನಾನು ಅವನ ಬೆನ್ನಿಂದೆ ಹೊರಟೆ, ಕನ್ನಯ್ಯ ಇನ್ನೊಂದು ದಿಕ್ನಾಗ ಹೊರಟ. ನಾನು ಅವನ್ನ ಹುಡುಕಿ ಹುಡುಕಿ ದಣ್ದು ಹಿಂದಕ್ಕೆ ಬಂದು ನೋಡ್ತೀನಿ, ಜಂಗಮಯ್ಯನು ಕನ್ನಯ್ಯನು ಮಿಲಾಕತ್ ಮಾಡ್ಕೊಂಡಿದ್ರು. ಇದು ನನ್ನ ರಕ್ತದ ಗುರುತು. ಬ್ಯಾಡ್ನಾದವನು ಕಣ್ಣೋಟದಲ್ಲೇ ನೆತ್ತರು ವಾಸನೆ ಕಂಡು ಹಿಡಿಯಬಲ್ಲ. ಇದನ್ನು ಬೈದು ಅವರ ಮೂಗಿಗಿಡು, ಅವರಿಗೆ ನನ್ನ ಸಾವಿನ ಕುರುಹು ಸಿಕ್ಕದೆ. ನಾನೇ ಕೊಂದಿದ್ದು ಅಂತ ಒಂದು ಸುಳ್ಳು ಹೇಳಿದ್ರೆ ಸಾಕು ಕನ್ನಯ್ಯ. ಇದು ದಿಟಾನ ಕನ್ನಯ್ಯ? ಹ್ಞೂ ಅಪ್ಪಯ್ಯ, ನಿಜ. ಎಂಥ ಘನಂದಾರಿ ಕೆಲಸ ಮಾಡಿ ಬಂದಿದ್ದೀಯ ಮಗ. ಆಡದೆ ಇರೋ ಬೇಟೆನ ಆಡ್ ಬಂದೆ ಅಂತ ಹೇಳ್ದೆ. ನೋಡು, ಕುಲಸ್ತ್ರ ಮುಂದೆ ನೀನು ತಲೆ ತಗ್ಗಿಸ್ಬಾರ್ದು. ನಾನು ತಲೆ ತಗ್ಗಿಸ್ತೀನಿ. ನನ್ನ ಮಗ ಮಾಡಿದ ತಪ್ಪಿಗೆ ನಿಮ್ಮ ಮುಂದೆ ನಾನು ತಲೆ ತಗ್ಗಿಸ್ತೀನಿ. ನನ್ನ ಮಗ ತಪ್ಪು ಮಾಡವನೇ. ಮಗನೇ ಕಟ್ಟೆ ಮನೆ ಕಟ್ಟಕಟ್ಟೆಯಲ್ಲಿ ನಿಂತು ತಪ್ಪಿತಾಸ್ತನ ಆದಮೇಲೆ ನಾನು ಅಪ್ಪನಾಗಿ ಕುಲದ ಗುರಿಕಾರನಾಗಿ ತೀರ್ಮಾನ ಕೊಡಬಾರ್ದು. ಮಗ ಅನ್ನೋ ಮಮಕಾರದಿಂದ ಕಮ್ಮಿ ಶಿಕ್ಷೆ ಕೊಟ್ಟರು ಕೊಡ್ಬೋದು. ಮುತ್ತಣ್ಣ, ನನ್ನ ಜಾಗದಲ್ಲಿ ನೀನೇ ನಿಂತು ಅದೇನು ತೀರ್ಮಾನ ಕೊಡ್ತೀಯೋ ಕೊಡು. ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನಲ್ಲೋ. ಅಪ್ಪನ ತಲೆಗೆ ಮುಳ್ಳಿನ ಕಿರೀಟನೇ ಇಟ್ಬಿಟ್ಟಲ್ಲೋ.
ಬೇರೆ ಬೇರೆ ಮಾಡಿ ನೋಡೋ ಕಣ್ಣಿರೋದು ನಮ್ಮ ಕುಲದಾಗೆ ನಿಮ್ಮೊಬ್ರಿಗೆ. ನೀವು ಕೊಡೋ ತೀರ್ಪಿನಾಗೆ ನಮಗೆ ನಂಬಿಕೆ ಐತೆ. ನಿಮ್ಮ ಜಾಗದಾಗ ನಿಂತು ತೀರ್ಪು ಕೊಡೋ ಆ ಕಣ್ಣು ನಮ್ಗೆ ಯಾರಿಗೂ ಇಲ್ಲ. ನೀವೇ ನಿಂತು ನಿಭಾಯಿಸ್ಬೇಕು. ಏನ್ರಪ್ಪ, ಏನು ಹೇಳ್ತೀರಾ? ಹೌದು ಹೌದು ಹೌದು, ನಾಯಕರೇ ತೀರ್ಮಾನ ಕೊಡಬೇಕು. ನಾಯಕರೇ, ಕುಲಾಚಾರ ಕಟ್ಟಳೆಗಳೇ ನಮಗೆಲ್ಲರಿಗೂ ತಾಯಿ ಇದ್ದಂಗೆ. ನಮ್ಮೆಲ್ಲರನ್ನೂ ಹೊತ್ತು ಹೆತ್ತು ಸಾಕಿದ ತಾಯಿಗಿಂತ ಈ ತಾಯಿ ನಮಗೆ ದೊಡ್ಡವಳು. ನಂಬಿಕೆನೇ ಈ ತಾಯಿಗೆ ನಾವು ನೀಡಬೇಕಾದ ಹರಕೆ. ನರಬೇಟೆ ನಂಬಿಕೆ ಕಟ್ಟಳೆಗಳನ್ನ ಈ ಕನ್ನಯ್ಯ ಮುರಿದಿರೋದು ಹುಲಿಯನ ಕಣ್ಣು ಸಾಕ್ಷಿಯಿಂದ ಗೊತ್ತಾಗಿದೆ. ಅದಕ್ಕಾಗಿ ಈಗಿಂದೀಗಲೇ ಈ ಕನ್ನಯ್ಯನ ನಮ್ಮ ಕುಲದಿಂದ ಹೊರಗಾಗ್ತೀನಿ. ಎಲ್ಲರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಂದಿನ ಹುಣ್ಣಿಮೆವರೆಗೂ ಕನ್ನೆಗೆ ಯಾರು ಅನ್ನ ನೀರು ಕೊಡಕೂಡದು. ಕಾಯಿ ಕಸರು ಗಡ್ಡೆ ಗೆಣಸು ಏನು ಮುಟ್ಟಕೂಡದು. ಮುಂದಿನ ಹುಣ್ಣಿಮೆವರೆಗೂ ನಮ್ಮ ಕುಲಸ್ಥರು ಯಾರು ಈ ಕನ್ನೆನಿಗೆ ಅನ್ನ ನೀರು ಕೊಡೋದಲ್ಲ, ಬೆಂಕಿ ಕೂಡ ಕೊಡಬಾರದು. ಕಾಯಿ ಕಸರು ಗೆಡ್ಡೆ ಗೆಣಸು ಮುಟ್ಟಂಗಿಲ್ಲ. ಮುಂದಿನ ಹುಣ್ಣಿಮೆವರೆಗೂ ಇವನೇನಾದರೂ ಕಾಡು ಮೃಗಗಳ ಬಾಯಿ ಸಿಕ್ಕದೆ ಬಂದರೆ ಮತ್ತೆ ಇವನ್ನ ಹಟ್ಟಿಗೆ ಸೇರಿಸ್ಕೋಬಹುದು. ಶಿಕ್ಷೆ ಶಿಕ್ಷಣೆಯ ಮೋಸಗಾರರಿಗೆ ಸುಳ್ಳುಗಾರರಿಗೆ ಹಂಗೆ ಆಗ್ಬೇಕು. ತಪ್ಪಿಸ್ಕೊಂಡಿರೋ ನರಬೇಟೆ ತಿರುಗಿ ಏನಾದರೂ ಕಣ್ಣಿಗೆ ಬಿದ್ದರೆ ಅದನ್ನು ಬಲಿ ತಗೋಬೇಕಾಗಿರೋದು ಕುಲಸ್ಥ ಎಲ್ಲರ ಹೊಣೆಗಾರಿಕೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅಟ್ಟಲಿ ಬೆಳಗು ದೀಪ ಕುಲದ ಕುಡಿ. ಬಿರುಗಾಳಿ ಬಂದರೂ ಆರ್ದಂಗೆ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ದುಂಡಿ, ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ನನ್ನ ಸಿಕ್ಕಿಸ್ಬಿಟ್ಟೆ. ಕಟ್ಟೆ ಮನೆ ಕುಲಸ್ತ್ರ ಮುಂದೆ ಅಪ್ಪಯ್ಯನ ತಲೆ ತಗ್ಸು ಹಾಕಿ ಮಾಡ್ಬಿಟ್ಟೆ. ಛೀ, ನಂದು ಒಂದು ಬದುಕ. ಏನಪ್ಪಯ್ಯ ನೀವು, ವಯಸ್ಸಾದ್ರೂ ನಿಮಗೆ ಬುದ್ಧಿ ಬರಲಿಲ್ವಲ್ಲ? ಏನು ಬೆಟ್ಟ ಹತ್ತಿ ಬೆಟ್ಟ ಎಳ್ದು ಗೇಕೊಂಬಂದಿರಾ ನೀವು? ಇಲ್ಲ, ಹಟ್ಟಿಲಿ 28 ಕ್ಯಾಮೆ ಮಾಡಿ ಗೆದ್ದೀರಾ? ಕಡ್ಡಿನ ಗುಡ್ಡ ಮಾಡ್ತಿರೋದು ನಾವಲ್ಲ, ನೀವ. ಸುಮ್ಮನೆ ಖಾಲಿ ಮಾತು ಯಾಕಾಡಿರಿ?
ಸಮಾಧಾನ ಮಾಡ್ಕೊ ನನ್ನೊಡೆಯ, ಸಮಾಧಾನ ಮಾಡ್ಕೊ. ಮುಗ್ದಿದ್ದು ನಾವು ಹೆತ್ತ ಮಕ್ಕಳಲ್ವಾ? ಕತ್ ಕೂದ್ಬಿಟ್ಟಿದ್ರೆ ಹೆತ್ ಮಕ್ಕಳಲ್ವಾ ಅಂತ ಕ್ಷಮಿಸಿ ಜೀವ ಬಿಟ್ಬಿಡ್ತಿದ್ದೆ ಕಣಮ್ಮಿ. ಆದ್ರೆ ನಾನು ಯಾರು 10 ಪೋಡ್ನೆ ಆಳ್ದವನು ಹೆತ್ತು ಮಕ್ಕಳು ಹೋಗಿದ್ಬಿಟ್ರೆ ನಾನು ಯಾಕೆ ಬದುಕಿರ್ಬೇಕೇಳು? ಈ ಅವಮಾನ ಬೇಡ ಅಂತಾನೆ ನಾನು ಸಹಾಯ ಕೊಟ್ಟಿದ್ದೆ, ಅದಕ್ಕೂ ಬಿಡ್ಲಿಲ್ವಲ್ಲಮ್ಮಿ ನೀನು. ಅಯ್ಯೋ ಒಡಿಯ, ನಾವು ಸತ್ತೋದ್ರೆ ನಾವು ಮಾಡಿರೋ ಕರ್ಮ ಕಳಿಯೋರು ಯಾರು? ಸಂಕವನ್ನ ನಮ್ಮ ಅಟ್ಟಿಯಿಂದ ಆಚೆ ಹಾಕಿ ಈಗ ಅವಳು ಪಡಬಾರ್ದು ಕಷ್ಟ ಪಡೋದಕ್ಕೆ ಕಾರಣ ನಾವೇ ಆದ್ವಲ್ಲ. ಆ ಪಾಪ ಕಳೆದೆ ನಾವು ಸತ್ರೆ ನಮಗ ಒಳ್ಳೇದಾತ ಒಡಿಯ. ಸಂಕವನಿಗೆ ನ್ಯಾಯ ಕೊಡದೆ ನಾವು ಸತ್ರೆ ನಮ್ಮ ಹಿರಿಕರ ಜೊತೆ ಸೇರಕ್ಕೆ ಅವ್ರು ಬಿಟ್ಟಾರ? ಅವರೆಲ್ಲ ಚೀತು ಅಂತ ನಮ್ಮ ನುಗ್ಗ್ಯಾಕಿಲ್ವ ಒಡಿಯ? ನಿಜ ದುಂಡಿ, ಊರಿಗೆಲ್ಲ ನ್ಯಾಯ ಹೇಳೋನು ನಾನು. ಆದರೆ ನಮ್ಮಟ್ಟಿಲೇ ಆ ಹೆಣ್ಮಗಿಗೆ ನ್ಯಾಯ ಕೊಡಿಸ್ಲಿಲ್ವಲ್ಲ. ಬಿಡ್ತಾಯ ಮೆಚ್ಚನ ನಮ್ಮನ್ನ. ನಮ್ಮ ಸಂಕವ ಕಾಡ್ನಾಗೆ ಪಡಬಾರ್ದು ಕಷ್ಟ ಪಡ್ತಾವಳೆ. ಅವಳ ಗಂಡನ ಸೆರೆಯಿಂದ ಬಿಡಿಸಿ ನಮ್ಮ ಮಟ್ಟಿಗೆ ಸೇರಿಸೋ ಗಂಟ ನಾನು ಬದುಕಿರ್ಬೇಕು ಕಣಮ್ಮಿ, ನಾನು ಬದುಕಿರ್ಬೇಕು. ಬಿಸಿಲು ಬೆಂಕಿ ಎಂದೆ, ಹಗಲು ರಾತ್ರಿ ಎಂದೆ ನನ್ನ ಮಕ್ಕಳು ಸಂದಾಕಿರ್ಬೇಕು ಅಂತ ಕೋಳಿ ಪಿಳ್ಳೆಗಳನ್ನ ಸಾಕದಂಗೆ ಜೋಪಾನ ಮಾಡಿ ಸಾಕಿದ್ರಲ್ಲ. ಅವರು ನಿಮ್ಮ ಮಕ್ಕೆ ಹೋಗುದ್ರಲ್ಲ. ಹಾಲದ ಮರದಂಗೆ ನಿಂತು ಗಾಳಿ ಬಿಸಿಲು ಮಳೆ ಅಂತೆ ಕಷ್ಟಪಟ್ಟು ನಮಗ್ ನೆರಳು ಕೊಟ್ರಲ್ಲ, ಅವ್ರಿಗೆ ಹೋಗೋದ್ರಲ್ಲ. ನನ್ನೊಟ್ಟೆ ದಿಗ್ನೆ ಹತ್ಕೊಂಡು ಬಗ್ನೆ ಉರಿತದೆ. ನಾನು ಹೆಂಗ್ ತಿಳ್ಕೊಳ್ಳಿ ನನ್ನೊಡಿಯ? ಸಾಕು ಕಡಿಮೆ ಸಾಕು. ಯಾರು ಮೆಚ್ಕೊಂಡ್ರಷ್ಟು ಬಿಟ್ರಷ್ಟು, ನೀ ನನ್ನ ಮೆಚ್ಕೊಂಡೆಲ್ಲ ಅಷ್ಟೇ ಸಾಕು. ನನ್ನ ಜನ್ಮ ಸಾರ್ಥಕ ಆಯ್ತು ಕಣಮಿ. ಅಳ್ಬೇಡ ಕಣಮಿ, ಅಳ್ಬೇಡ. ಮುದ್ದು ಮಾಡಿ ನಾವು ಓರಿನ ಸಾಕ್ತೀವಿ, ಅವಕ್ಕೆ ಕೊಂಬ್ ಬಂದ್ಮೇಲೆ ನಮ್ಮನ್ನೇ ತಿವಿಯಕ್ಕೆ ಬರ್ತವೆ. ಏನ್ ಮಾಡಕ್ಕಾಯ್ತದ ಹೇಳು? ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಅನ್ನೋ ತೃಪ್ತಿ ಆಯ್ತಲ್ಲ, ಅಷ್ಟು ಸಾಕು ಕಣಮಿ ನಮ್ಗೆ. ನಮ್ಮ ಸಂಕವನ್ನ ಹೆಂಗಾರ ಮಾಡಿ ಅಟ್ಟಿಗೆ ಸೇರಿಸ್ಬಿಟ್ಟು ಆಮ್ಯಾಕೆ ಕಣ್ಣು ಮುಚ್ಕೊಂಡ್ಬಿಡವ. ಅದೇ ಕಣಮಿ. ಸಂಕವ, ಈ ಪಾಪಿಗಳನ್ನ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು. ನಿನಗೆ ನ್ಯಾಯ ಸಿಗ್ಲೇಬೇಕು. ಬೆಟ್ಟದಯ್ಯ, ಬೆಟ್ಟದಯ್ಯ. ಗುರುವೇ ನಿನ್ನಾಟ ಬಲ್ಲವನು.
ಎಲೆ ಅಷ್ಟ ದುಷ್ಟ ಮೂಕ ಪ್ರಾಣಿಗಳೇ, ಬನ್ನಿ ಬನ್ನಿ. ನಾನ್ ಬಂದೀವ್ರಿ, ಬ್ಯಾಟೆಗಾರ ಬಂದೀವ್ರಿ. ಆದ್ರೆ ನಾನು ನಿಮ್ಗಳನ್ನ ಬ್ಯಾಟೆ ಆಡಕ್ ಬಂದಿಲ್ಲ. ದುಷ್ಟ ಪ್ರಾಣಿಗಳೇ, ಕ್ರೂರ ಜೀವಿಗಳೇ, ನಾನು ಹೆಜ್ಜೆಯನ್ನು ಮಲೆಗೆ ಹೆಜ್ಜೆಯನ್ನು ಬ್ಯಾಟೆಗೊಂಟಿವ್ನಿ. ನಾನು ಬ್ಯಾಟೆಯಿಂದ ಹಿಂದಿರುಗಿ ಬರೋವರೆಗೂ ನೀವುಗಳೆಲ್ಲ ನನ್ನ ಹೆಂಡ್ರು ಸಂಕೆಣ್ಣೆಗೆ ಕಾವಲಾಗಿರ್ಬೇಕು. ನಾನು ಒತ್ಲಾಗೆ ಬ್ಯಾಟೆಗೆ ಹೋದ್ಮ್ಯಾಗೆ ಇತ್ಲಾಗೆ ಯಾವನಾರು ಮೋಡಿಗಾರ ನನ್ನ ಮಗ ಬಂದ್ರೆ ನೀವುಗಳೆಲ್ಲ ಸೇರಿ ಅವನ ಮೇಲೆ ಎರಗಬೇಕು. ನನ್ನ ಹೆಂಡ್ರ ಮ್ಯಾಗೆ ಕಣ್ಣು ಮಡಗ್ದವ್ರನ್ನ ಕಂಡ ತಿಂದು ಮೂಳೆ ಜಿಗಿದು ರಕ್ತನ ಕುಡೀರಿ. ನಾನು ಬ್ಯಾಟೆಯಿಂದ ಹಿಂದಿರುಗಿ ಬರೋವರೆಗೂ ನೀವುಗಳೆಲ್ಲ ನನ್ನ ಹೆಂಡ್ರನ್ನ ಎಚ್ಚರಿಕೆಯಿಂದ ಕಾಯ್ತಾ ಇರಬೇಕು. ಹೊಂಡ್ರಿ. ಹೋಗಿ. ಉಣ್ಣಪ್ಪ, ಉಣ್ಣು ಮಗ, ಉಣ್ಣು ಮಗ, ಉಣ್ಣು. ಹೊಟ್ಟೆ ತುಂಬಾ ಉಣ್ಣು. ಬರೇ ಹೊಟ್ಟೆ ತುಂಬಾ ಊಟ ಕಟ್ಟೆ ಕೊಡ್ತಾ ಇದೀಯಾ? ಬುತ್ತಿ ಗಂಟು ಕಟ್ಟಿ ಕೊಳಿಸ್ತಾ ಇದೀಯಾ? ಅಪ್ಪಯ್ಯ, ಅದು ಮುಚ್ಚು ಬಾಯ್. ಅಪ್ಪಯ್ಯನ ಗೌರವನ ಅಟ್ಟಕ್ಕೇರಿಸಿ ಇಲ್ಲಿ ಉಣ್ಣಕ್ ಬಂದಿದೀಯಾ? ಯಾಕೆ ಹಿಂಗಾಡಿರಿ? ಮಗಿನ ಉಣ್ಣಕ್ ಕೂರ್ಸಿದ್ದೆ. ಒಂದೇ ಒಂದು ತೊಣ್ಕೊಂಡು ಹೋಗ್ಲಿ. ಮಗ ಉಣ್ಣಪ್ಪ. ಒಂದ್ ತುತ್ತಿ ಯಾಕೆ, ಇಲ್ಲಿ ಗಟ್ಟ ಉಣಸು. ನಿನ್ ಮುದ್ದು ಮಗ ಅಲ್ವಾ? ಯಾಕ ನನಗ್ ಮಾತ್ರ ಮಗನ, ನಿಮಗ್ ಮಗ ಅಲ್ವೇ? ನನ್ನ ಮಗ ಆಗಿದ್ರೆ ಕುಲಸ್ತ್ರ ಮುಂದೆ ನನ್ನ ಮಾನ ಕಳೆದು ಇಲ್ಲಿ ಬಂದು ಉಣ್ಣಕ್ ಕೂಡಿರ್ತಿರ್ಲಿಲ್ಲ. ನನ್ ಮಗ ಅವನ್ ಕೇಳಲಿಲ್ಲ. ನಾನೇ ಜುಲ್ಮೆ ಮಾಡಿ ಉಣ್ಣಕ್ಕಿಟ್ಟೆ. ಅಪ್ಪಯ್ಯ, ತೆಪ್ಪಾತಪ್ಪಯ್ಯ. ನಿಮ್ಮ ಮಾನ ಕಳಿಬೇಕಂತಲ್ಲ ಆ ಜಂಗಮಯ್ಯನ ಜೀವಂತ ಬಿಟ್ಟು ಕಳಿಸಿದ್ದು. ಅದು ದುಂಡಿ. ಮಾತಾಡಬೇಡ. ಮಾತಾಡಿದ್ರೆ ನಾಲ್ಗೆನ ಕಿತ್ತು ಬಿಡ್ತೀನಿ. ನಿಮ್ಮಿಂದ ಕುಲಸ್ತ್ರ ಮುಂದೆ ನನಗೆ ಕಿಲ್ಬು ಕಾಸಿಗೂ ಬೆಲೆ ಇಲ್ದಂಗಾಯ್ತು. ನೀನು ಗಂಪಣ್ಣನ ಉತ್ತರಾಧಿಕಾರಿಯಾಗಬೇಕಾದವನು. ನೀನೇ ತಪ್ಪು ಮಾಡಿದ್ರೆ ಈ ಪೋಡ್ನಾಗ ನನಗೇನು ಬೆಲೆ ಬಂತು? ತಂಪಿ,
ಇವನು ಸಾಮಾನ್ಯದವನಲ್ಲ. ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಬಲೆನೇ ಮಾಡಿಕೊಂಡು ಅದರಲ್ಲಿ ಬಿದ್ದು ಬಿಲ ಬಿಲ ಒದ್ದಾಡ್ತಾ ಇದ್ದ. ಅದನ್ನ ನೋಡಿ ನನ್ನ ಮನಸ್ಸಿಗೆ ಹೆಂಗ್ ಸಮಾಧಾನ ಆದೀತು. ಅಪ್ಪಯ್ಯ, ನನ್ನ ಉದ್ದೇಶನೇ ಬೇರೆ ಆಗಿತ್ತು. ಏನೋ ಮಾಡಕ್ ಹೋದೆ, ಅದು ಏನೋ ಆಗೋತು. ಆ ಜಂಗಮಯ್ಯ ದುಂಡಿ. ಮಾತಾಡಬೇಡ, ಇಂದು ಸುಳ್ಳಾಡಿರೋ ನಾಲ್ಗೆ. ಈ ಗಂಪಣ್ಣನ ಕುಲ ಸತ್ಯಕ್ಕೆ ಕಣ್ಣು ಬೇಕಾದ್ರೂ ಕಿತ್ಕೊಡ್ತೈತಿ ಅಲ್ವಾ ಸಂಪಿಗೆ? ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಬ್ಯಾರೆ ವಿಷಯಕ್ಕೆ ಮಾತಾಡಕ್ಕಿಲ್ಲ. ಒಂದೇ ಕಿತ ಒಂದೇ ಒಂದು ತುಣ್ಕೊಂಡು ಹೋಗ್ಲಿ. ಮಗ, ನನ್ ಮಾತು ಕೇಳ್ತೀಯ ಇಲ್ಲೋ? ನಾನೇನು ಅವನ ಅಲ್ಲೋ? ಅವೋ, ಅದ್ರ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕನವೋ? ಕಟ್ಟೆ ಮನೆ ಒಳಗೆ ಇವನಿಗೆ ಯಾರು ಅನ್ನ ನೀರು ಬೆಂಕಿ ಕೊಡ್ಕೊಡ್ದು ಅಂತ ನಾನೇ ಆಜ್ಞೆ ಮಾಡಿ ಬಂದಿವ್ನಿ. ಅಂಥದ್ರಾಗೆ ನೀನೇ ನಮ್ಮ ಹಟ್ಟಿ ಒಳಗೆ ಅವನು ಕುಡಿಸಿ ಉಣ್ಣಕ್ ಕೊಡ್ತಿದೀಯಾ? ಅಪ್ಪಯ್ಯ, ನಾ ಉಣ್ಣಾಕಂತ ಬರ್ಲಿಲ್ಲ. ಒಂದ್ಕಿತ ಅವ್ವಯ್ಯನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪಯ್ಯ. ನೀವು ನನ್ನ ಕಳ್ಳ ಅಂದ್ರಲ್ಲ, ಹಂಗ ಅನ್ಬೋದಾ? ನೀ ನನ್ನ ರಕ್ತಾನೇ ಹಂಚ್ಕೊಂಡು ಹುಟ್ಟಿದ್ರೆ ನಿನ್ನ ತಲೆನೇ ಕಡಿತಿದ್ದೆ. ಆದ್ರೆ ಏನ್ ಮಾಡ್ಲಿ, ಏನ್ ಮಾಡ್ಲಿ, ಇನ್ನೊಬ್ರು ಕುಡಿನ ಕಡಿದ್ರೆ ಕಟಕ ಅನಿಸ್ಕೋಬೇಕಾಯ್ತದೆ. ನಮ್ದು ಬ್ಯಾಡ್ರ ಕುಲ. ನೀರ್ ಎಷ್ಟು ಮುಟ್ಟಿದೀವೋ ರಕ್ತನೂ ಅಷ್ಟೇ ನೋಡಿದೀವಿ. ರಕ್ತ ಸಂಬಂಧ, ಅದ್ರ ಗೌರವ ನಮಗ್ ಗೊತ್ತು. ಅದನ್ನೆಲ್ಲ ನಿಮ್ ಮುಂದೆ ಹೇಳಿ ಏನು ಪ್ರಯೋಜನ? ಹಾ, ನೀ ತಿನ್ನಿಸ್ಬೇಕು, ಅವ ತಿನ್ಬೇಕು. ಏ ಕನ್ನಯ್ಯ, ಈ ಕುಲ್ದು ಬಲದ ಬೇರಾಗಿರೋ ಗುಟ್ಟನ್ನು ಹೇಳ್ತೀನಿ, ಕೇಳಿಸ್ಕೋ. ನಂಬಿಕೆನೇ ತಾಯಿ. ಆ ತಾಯಿ ನಂಬಿಕೆನೇ ಈ ಗಂಪಣ್ಣನ ಕುಲ. ಅಂಥ ತಾಯಿ ನಂಬಿಕೆನೇ ಬೇರೆ ಸಹಿತ ಕಡ್ದು ಬಿಟ್ಟಲ್ಲೋ. ಏನ್ ನಡೀತು ಅಂತ ಯಾರು ಏನು ಹೇಳ್ತಾ ಇಲ್ಲ, ಹೌದಲ್ವಾ? ಕೇಳಕ್ಕೂ ಮೊದಲೇ ಅವನೊಬ್ಬ ಕೊಲೆಗಾರ, ಕುಲದ್ರೋಹಿ ಅಂತ ಸಾಬೀತಾಗೋಯ್ತಲ್ಲ, ಇನ್ಯಾರನ್ನ ಕೇಳಿಯೇ? ನಿನ್ನ ಮಗಳು ಮಕ ಕೊಟ್ಟು ಮಾತಾಡೋ ಒಳಗೆ ಮನ್ಗವಳಲ್ಲ. ನನ್ನ ಕೆನೆಗೆ ಒಂದು ಏಟ್ ಕೊಟ್ಟಂಗೆ ಅವಳ ಕೆನೆಗೆ ಹೋಗಿ ಕೊಟ್ಟು ಕೇಳು, ಹೇಳ್ತಾಳೆ. ಅದು ಸರಿ, ಕನ್ನಯ್ಯನ ಕುಲದಿಂದ ಹೊರ್ಗಾಕವ್ರಲ್ಲ, ಅಂದರೆ ಈ ಲಗ್ನ ಮುರಿದು ಬಿದ್ದಂಗೆ ಅಲ್ವಾ? ಅದಕ್ಕೂ ಇದಕ್ಕೂ ಏನ ಸಂಬಂಧ? ಕುಲಾಚಾರ ತಪ್ಪದ ಅಂತಲ್ವೇ ಹಟ್ಟಿಂದ ಹೊರಕಾಕಿರೋದು ಅವನ್ನ? ಗಡು ಮುಗೀತದೆ, ಒಳಗೆ ಕರ್ಕಂತಾರೆ, ನಡೆಯೂ ಲಗ್ನ ನಡೆದೇ ನಡೀತದೆ. ನಿನ್ಯಾನ ಅಡ್ಬಾತು? ಒಟ್ಲಿ
ಅವ್ರ ಲಗ್ನ ಆಗಬಾರ್ದು ಅಂತಲ್ವೇ ನಿನ್ನ ಆಸೆ? ಅಯ್ಯ, 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ಬೇಕಂತೆ. 1000 ಸುಳ್ಳಿರ್ಲಿ, ಒಂದು ನಿಜ ಬಯಲಿಗೆ ಬಂದರೂ ಈ ಲಗ್ನ ಎಲ್ಲಿ ನಿಂತೋಯ್ತದೆ ಅಂತ ಚಿಂತೆ ನನಗೆ. ಅಪ್ಪಯ್ಯ, ನನ್ನ ಕನ್ನಯ್ಯ ಮಾವನ್ ನೋಡಕ್ ಹೋಗ್ತಾ ಇದ್ದೀನಿ. ಬೇಡಕ್ಕವ್ವ, ಇನ್ಮ್ಯಾಗೆ ನೀನು ಅವನ್ನ ನೋಡೋಂಗಿಲ್ಲ. ಹಂಗೆ ಮಾಡಿದ್ರೆ ಕುಲಾಚಾರ ಆಯ್ತದೆ. ಕಟ್ಟೆ ಮನೇಲಿ ಸಾರದು ನೀನೇ ಕೇಳಿಲ್ವೇ? ಅವನ ಜೊತೆ ಯಾರು ಮಾತಾಡಂಗಿಲ್ಲ, ನೀರು ನಿಡಿ ಕೆಂಡ ಕೊಡಂಗಿಲ್ಲ. ಇಲ್ಲ ಅಪ್ಪಯ್ಯ, ನನ್ನಿಂದನೇ ಕನ್ನಯ್ಯ ಮಾವ ಕಷ್ಟಕ್ಕೆ ಸಿಗಾಕೊಂಡಿರೋದು. ನಾನು ನೋಡಲೇಬೇಕು. ಇಲ್ಲ ಕಣವ, ನನ್ನ ಮಾತು ಕೇಳು. ನೀನು ಇವಾಗ ಹೋಗಿ ಅವನು ಮಾತಾಡ್ಸಿದ್ರೆ ಕಷ್ಟ ಆಯ್ತದೆ. ನಮ್ಮನ್ನ ಕುಲ್ಲಿಂದ ಆಚೆ ಹಾಕ್ತಾರೆ. ಇವಾಗ ಯಾವುದೇ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ಅಂದರೆ ಮಾತಾಡ್ಸಂಗಿಲ್ಲ, ಕುಲಾಚಾರ ಅಂದರೆ ಕುಲಾಚಾರ. ಇಲ್ಲ ಅಪ್ಪಯ್ಯ, ಈಗ ನಾನು ಹೋಗದೆ ಹೋದ್ರ ದೊಡ್ಡ ತಪ್ಪಾಯ್ತದೆ. ನಾನು ತಡಿಬೇಡಿ ಅಪ್ಪಯ್ಯ. ಹೋಗ್ಲಿ, ಬಿಟ್ಟು ಕಳ್ಸು. ಅವಳೆ ದೊರಸಾನಿ ಆಗವಳೆ. ಹೇಳೋರ್ ಬೇಕಾಗಿಲ್ಲ, ಕೇಳೋರ್ ಬೇಕಾಗಿಲ್ಲ. ನನ್ನ ಮಾತಂತೂ ಕೇಳಾಕಿಲ್ಲ. ಅಪ್ಪಯ್ಯನ ಮಾತಾದ್ರು ಕೇಳು. ನಡಿ ಒಳಕ್ಕೆ. ಮುಟ್ಬೇಡ, ಮುಟ್ಟಿದ್ರೆ ಗೊತ್ತಲ್ಲ ಏಟು. ನೋಡ್ದ ಎಂತ ಸಸಾರ ಮಾಡ್ಕೊಂಡಿದ್ದೀರಿ? ಹೆಂಗ್ ಮಡಗಿದ್ದೀರಿ ನನ್ನ ಮಾತ್ಕಂತೂ 3 ಕಾಸಿನ ಬೆಲೆ ಇಲ್ಲ. ನಿನ್ ಮಾತ್ಕಾದ್ರೂ ಬೆಲೆ ಕೊಡೋದು ಬೇಡವಾ? ಒಳಗೆ ಎಳ್ಕೊಂಡು ಹೋಗು, ಇಲ್ಲಾಂದ್ರೆ ಬೀದಿಗೆ ಬೀಳ್ತಾಳೆ. ದುಂಡೆ, ನಡಿ ಒಳಕ್ಕೆ. ಅಪ್ಪಯ್ಯ, ನಾನು ಹೋಗದೆ ಇದ್ರೆ ತಪ್ಪಾಯ್ತದಪ್ಪಯ್ಯ. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಪ್ಪಯ್ಯ. ನಾನು ಹೇಳ್ತಾವನಿ, ನಡಿ ಒಳಕ್ಕೆ. ಅಪ್ಪಯ್ಯ, ನಾನು ಹೋಗ್ತೀನಪ್ಪಯ್ಯ. ನಡಿ ಒಳಗ, ನಡಿ. ನೀನು ಅಪ್ಪಯ್ಯ ಹೊಡೆದಿದ್ದು. ಹೊಡಿ. ನನಗೆ ಬುದ್ಧಿ ಬಂದಾಗಿಂದು ಒಂದೇಟು ಹೊಡೆದಿರ್ಲಿಲ್ಲ ನೀನು. ಆದ್ರೆ ಇವತ್ತು ಆತು, ನನ್ನ ತಪ್ಪಾತು ಬಿಡು. ನೀನು ತಪ್ಪು ಮಾಡಿದೆ ಅಂತ ನಾವು ಹೊಡಿಲಿಲ್ಲ ಕಣವ, ತಪ್ಪು ಆಗಬಾರ್ದು ಅಂತ ಹೊಡೆದೆ. ನೀನು ಅಪ್ಪಯ್ಯ ಇದು ಅಲ್ಲ, ಇದನ್ನ ಅಪ್ಪಯ್ಯ ಅಲ್ಲ, ಬೇರೆ ಯಾರು. ಯಾಕ ಕೈ ನೋಯ್ತಾ ಅದ? ಪಾಪ, ನಂಗೂ ಹಿಂಗೆ ಹೊಡೆದಾಗ ಇದೇ ನೋವು ಅನುಭವಿಸ್ತಿದ್ದ. ಈ ಕೆಲಸ ನಿಂದೇನೆ ಮಾಡಿದ್ರೆ ಮಗಳು ಇಷ್ಟೊತ್ತಾಗ ಅದ್ಬಸ್ನಾಗಿರೋವಳು. ಆದರೂ ಕಾಲ ಮಿಂಚಿಲ್ಲ. ಮುಂದುವರ್ಸು, ನಿನ್ನ ಗಂಡಸ್ತನ್ವಾ. ನೀರು ತರ್ತೀನಿ. ಮಲಜಕ್ಕ, ಈ ಸೊಪ್ಪು ಸಾಂಬಾರು ಮಾಡಿದ್ರೆ ಆ ಮುದಿ ಹಂಗೆ ಇಡ್ಸಕ್ಕಿಲ್ಲ ಅಲ್ವಾ? ನಂಗೆ ಉಷ್ಣ ಆಯ್ತದೆ, ಹೊಟ್ಟೆ ನೋವು ಬರ್ತದೆ ಅಂತಾನೆ ನೀ ಅದನ್ನೇ ಮಾಡ್ತಿದ್ದೆಯಲ್ಲ. ಏ, ಆ ಮುದಿನಿಗೆ ಯಾವ ತಾನೇ ಇಷ್ಟ ಆಯ್ತದೆ ಹೇಳು? ಯಾವುದು ಇಷ್ಟ ಆಗಕ್ಕಿಲ್ಲ. ಅವ್ನಿಗೆ ಇಷ್ಟ ಆಗಕ್ಕಿಲ್ಲ ಅಂತಾನೆ ಮಾಡ್ತಾ ಇರೋದು. ಮೊದಲೇ ಊಟ ಬೇಡ ಅಂತವೆ ಮುದ್ಗುಬೆಗಳು, ಈಗ ಬ್ಯಾಡವೇ ಬೇಡ ಅನ್ಬೇಕು. ಅಲ್ಲ, 2 ದಿನದಿಂದ ನಾವು ಉಣ್ಣಕ್ಕಿಲ್ಲ ಅಂತ ಉಪವಾಸ ಕುಂತವಲ್ಲ ದಂಡಪಿಂಡಗಳು, ಅವು ಏನು ಅನ್ಕೊಂಡವೆ? ಅನ್ಲಿ ಬಿಡು ದ್ಯಾಮವ್ವ, ಕುರಿ ಕೊಬ್ಬಿದ್ರೆ ಕಟ್ಟುನಂಗೆ ತಾನೇ ಲಾಭ. ಅವ್ರು ಊಟ ಬಿಟ್ರೆ ನಮಗ್ ತಾನೇ ಲಾಭ. ಹ್ಞೂ ಕಣಕ್ಕಯ್ಯೋ, ಎಲ್ರಿಗೂ ಅಡುಗೆ ಮಾಡೋದು ತಪ್ಪೋಯ್ತದೆ, ಖರ್ಚು ಉಳಿತದೆ. ಅಯ್ಯೋ, ಖರ್ಚಿನ ಮಾತು ಬಿಡು. ಅವು ಅನ್ನ ನೀರು ಇಲ್ಲದೆ ಬೇಗ ಸಾಯಲಿ ಬಿಡು. ಅವುಗಳ ಕಾಟನಾರು ತಪ್ಪುತ್ತದೆ. ಅಕ್ಕಯ್ಯ, ಅಕ್ಕಿ ಎಷ್ಟಿಡ್ಲಿ, ಹಿಟ್ಟಿನೆಸ್ರು ಎಷ್ಟಿಡ್ಲಿ? ಅಪಾರ ಮಾಡಬೇಡವ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡು. ನಮ್ಮ ಗಂಡ ಮಕ್ಕಳು ನಮ್ಗಾದ್ರೆ ಸಾಕು. ಆ ಮುದ್ಕರ್ನ ಲೆಕ್ಕಕ್ಕೆ ತಗೋಬೇಡ, ಅವ್ರು ಸಾಯ್ಲಿ. ಸರಿ ಕಣಕ್ಕಯ್ಯ. ಹೌದು, ಚಿಕ್ಕಪ್ಪಯ್ಯ ಇದಾನಲ್ಲ? ಓ,
ಅವು ಬೇರೆ ಅವನಲ್ಲ, ಮರ್ತೇ ಹೋಗಿತ್ತು. ಯಾವುದಕ್ಕೂ ಒಂದಿಡಿ ಹೆಚ್ಚಿಗೆ ಹಾಕಿರು ನೋಡುಮ್ಮ. 2 ದಿವಸದಿಂದ ಅವ್ನು ಕಾಣ್ತಾ ಇಲ್ವಲ್ಲ? ಆ ಬೆಟ್ಟದಿಂದ ಆ ಸಂಕವನ್ನ ತಳ್ಳದ ಮ್ಯಾಕೆ ಅವಳು ಸತ್ತವಳ ಬದುಕೋಳ ನೋಡ್ಕೊಬತ್ತೀನಿ ಅಂತ ಹೋದ ಆಸಾಮಿ ಇವನು ಪತ್ತೇನೇ ಇಲ್ವಲ್ಲ. ಅಲ್ಲ, ಆ ಸಂಕವ ಸತ್ತವಳ ಬದುಕೋಳ ಅಂತ ಸುಳಿವೇ ಇಲ್ವಲ್ಲ. ನೀನು ಹೇಳೋದು ಸರಿಯಾ, ಆದ್ರೂ ಅವಳು ಬದುಕಿರಕ್ಕಿಲ್ಲ ಬಿಡು ದ್ಯಾಮಿ. ಏನೇ ಆಗ್ಲಿ, ಅನ್ನ ನೀರು ಬಿಟ್ಟು ಇಲ್ಲಿ ಈ ಮುದ್ಕ ಮುದ್ಕಿ, ಅಲ್ಲಿ ಆ ಸಂಕವ ಸಾಯ್ತಾಳೆ. ಒಟ್ನಲ್ಲಿ ಈ ಅಟ್ಟಿ ಗಂಟಿದ ಪೀಡೆ ತೊಲಗ್ದಂಗಾಯ್ತು. ಒಟ್ಟಿಗೆ 3 ಜನಕ್ಕೂ ಸೇರಿ ತಿಥಿ ಮಾಡ್ಬಿಡುಮ್ಮ. ತಿಥಿ ಬೇರೆ ಮಾಡೋಣ ಬಾ. ಆ ನನ್ನ ಸೌತಿ ಸಂಕವನ್ಗೆ. ಮಲ್ಲಚಕ್ಕ, ತಿಥಿ ಮಾಡಲೇಬೇಕು. ಅವರಿದ್ದಾಗ ನಾವು ಎಷ್ಟು ಗೋಳು ಇಕ್ಕೊಂಡಿವಿ. ಸತ್ನೇಕೆ ನಮಗೆ ಸುಮ್ಕೆ ಬಿಟ್ಟಾರ. ಅದಕ್ಕೆ ಒಳ್ಳೆ ಐನವ್ರನ್ನ ಕರೆಸಿ ಚೆನ್ನಾಗಿ ಮಂತ್ರ ಹಾಕ್ಸಿ ಜೋರಾಗಿ ತಿಥಿ ಮಾಡುಮ. ಇಲ್ಲ ಅಂದ್ರೆ ಸತ್ತು ಪಿಶಾಚಿಯಾಗಿ ಬಂದು ನಮ್ಮನ್ನು ಕಾಡ್ತಾರೆ. ಹ್ಞೂ ಕಣಕ್ಕೂ, ಹೆಂಗೂ ಪಿತೃಪಕ್ಷ ಬೇರೆ ಬರ್ತೈತೆ. 3 ಜನರಿಗೆ ಜೋರಾಗಿ ತಿಥಿ ಮಾಡಿ ಇಡೀ ಪೋಡ್ಗೆ ಒಳೆ ಪಾಯಸ ಹಂಚುಮ. ಸಂಪಿ, ಹಿಂಗ್ಯಾಕೆ ಕುಂತೀಯ? ಎಳೆ ಗೂಸಾಟ ಮಾಡ್ದಾಗ ಮಾಡ್ತೀಯಲ್ಲ. ಆಗ ಈಗ ಅನ್ನೋದ್ರಲ್ಲಿ ಸೂರ್ಯ ಮುಳುಗ್ತಾನ. ಅಟ್ಟಿ ಎಲ್ಲ ಕತ್ಲಾವರ್ಸ್ತತಿ. ಅದಕ್ಕೆ ಮುಂಚೆ ಎದ್ದು ದೀಪ ಹಚ್ಚು. ಹೇಳ. ಹಟ್ಟಿ ಬೆಳಗ್ತಿದ್ದ ದಿಟ್ವಾ ದೀಪನ ಕಾಡ್ಪಾಲ್ ಮಾಡಿ ಈಗ ದೀಪ ಹಚ್ಬಿಟ್ರ ಹಟ್ಟಿ ಬೆಳಕಾಗ್ಬಿಡ್ತದ. ನನ್ನ ಎದೆ ಒಳಗ ಕೊಳದಷ್ಟು ಕತ್ಲು ತುಂಬಿ ತುಳುಕಾಡ್ತದ. ತಿರ್ಗಾ ಬರ್ಗ ಬಂದು ಕದಡ್ಬೇಡಿ. ಯಜಮಾನ ಆಗಿ ನಾನು ಹಂಗೆ ನಡ್ಕೊಂಡಿದ್ದು ನಿನಗೆ ತೆಪ್ಪು ಕಾಣಿಸ್ಬಹುದು, ಒಪ್ಪದೆ. ನಾನು ನಿನ್ನ ಯಜಮಾನ ಅಷ್ಟೇ ಅಲ್ಲ, ನನ್ನ ಕುಲದ ಹಿರಿ ಮಗ. ನಾವು ತಪ್ಪು ಬಾಣ ಬಿಟ್ರ ಉಳಿದವರು ಅದೇ ದಿಕ್ಕಿಗೆ ಬಾಣ ಬಿಡ್ತಾರ. ಮೀಗ ಕೈ ತಪ್ಪು ಹೋಗ್ತದ. ತಾಯಿಯಾಗಿ ನೀ ಪಡ್ತಾ ಇರೋ ಸಂಕಟ ನನಗೂ ತಿಳಿತದ. ನಿನ್ನ ಮ್ಯಾಗ ಅಷ್ಟು ಅಂತಃಕರಣ ಇಲ್ಲ ಅಂತ ತಿಳಿದೇನೆ ಸಂಪಿ. ಹಕ್ಕಿ ಪಕ್ಷಿಗಳೇ, ಎಲ್ಲಿದ್ದೀರಿ? ಯಾವ ಗಿಡ ಮರ ಪೊಟರೆಗಳಲ್ಲಿ ಅಡಗಿದ್ದೀರಿ? ಆಚೆ ಬನ್ನಿ, ಆಚೆ ಬಂದ್ರೆ
ನಾನು ಮಾಟಗಾರ, ಆಟಗಾರ, ತಂತ್ರಗಾರ, ಬ್ಯಾಟೆಗಾರ ನೀಲೇಗೌಡ ಬಂದೀನಿ. ಹೆದರಬೇಡಿ, ನೀವ್ಯಾರು ಹೆದರಬೇಡಿ. ನಾನು ನಿಮ್ಗಳ ಮಿತ್ರ. ಬೇಷ್ ಬೇಷ್. ಅಕ್ಕಿ ಪಕ್ಷಿಗಳೇ, ನಾನು 9 ತಿಂಗಳು ಹೆಜ್ಜೆನ ಮಲೆಗೆ ಬ್ಯಾಟೆಗೆ ಹೊಂಟಿವ್ನಿ. ನಾನು ಬ್ಯಾಟೆಯಿಂದ ಹಿಂದಿರುಗಿ ಬರೋವರೆಗೂ ನೀವುಗಳೆಲ್ಲ ನನ್ನ ಹೆಂಡ್ರನ್ನ ಕಾಯ್ತಾ ಇರಬೇಕು. ಯಾವನಾರ ತಲೆ ಕೆಟ್ಟವನು ನನ್ನ ಹೆಂಡ್ರ ಮ್ಯಾಗೆ ಕಣ್ಣು ಮಡಗಿದ್ರೆ ಅವನ ಕಣ್ಣುಗಳನ್ನು ನಿಮ್ಮ ಕೊಕ್ಕುಗಳಲ್ಲಿ ಕೊಕ್ಕಿ ಕೊಕ್ಕಿ ತೂತು ಮಾಡಬೇಕು. ನನ್ನ ಗುಡಿಸಲುಗಡೆ ತಲೆ ಹಾಕಿದವನ ತಲೆನ ಸೌದೆ ಸೀಳ್ದಂಗೆ ಸೀಳ್ಬಿಡ್ಬೇಕು. ಹೋಗಿ. ಕನ್ನಯ್ಯ, ಕನ್ನಯ್ಯ, ಈಗಲಾದ್ರೂ ಕಣ್ ತೆರೆದು ನಿಜ ಅಳ್ತ್ಕೋ. ಆಹಾ ಕಣ್ಣು ತೆರಿ ನಿಜಾರಿ. ಎಡಗಡೆ ಸೂರ್ಯ ಶಿರದಲ್ಲಿ ಮುಡಿದ ಕೆದರಿದ ಮುಡಿಯಲಿ ಕುದುರಿಸಿಕೊಂಡ. ಎಡಗಡೆ ಸೂರ್ಯ ಬರದಲ್ಲಿ ಚಂದ್ರ ಶಿರದಲ್ಲಿ ಮುಡಿದ ಮಾಧವ್ಗೆ ಕೆದರಿದ ಮುಡಿಯಲಿ ಚುಕ್ಕಿ ರಾಶಿ ಕುದುರಿಸಿಕೊಂಡ ಮಾಧವ್ಗೆ. ಕಣ್ಣು ಕಾಣಿಸ್ತದ ಕಂದ? ನೀನಿನ್ನು ಕಂಪನ್ ರಾಜ್ಯದ ಗಡಿ ದಾಟಿ ಹೋಗಿಲ್ವ ಜಂಗಮಯ್ಯ? ಅಯ್ಯೋ ಪೆದ್ದ, ಗಡಿ ದಾಟಬೇಕಾದವನು ನೀನು ಕಣಪ್ಪ. ಬಾವಿಯಲ್ಲಿರೋ ಕಪ್ಪೆ ಬಾವಿಯನ್ನೇ ಸಮುದ್ರ ಅಂದುಕೊಂಡ ಹಾಗೆ ಈ ನಡು ಅರಣ್ಯದ ಸರ್ಪ ಸುತ್ತಿಗೆ ಸಿಲುಕಿ 1000 ದಳದ ಹೂವಾಗಿ ಬೆಳೆಯಬೇಕಾದ ನೀನು ಅರಳುವ ಮೊದಲೇ ಬಾಡಿ ಹೋಗುವುದು ಚೆಂದ ಅಲ್ಲಪ್ಪ. ಈ ಕುಲದ ಕುಂಡದಲ್ಲಿ ಕುಗ್ಗಿ ಬೆಳೆಯಬೇಡ, ಹಿಗ್ಗಿ ಬೆಳೆಯಲು ಬಯಲಿಗೆ ಬಾ ಕಂದ. ಅಯ್ಯ ಜಂಗಮಯ್ಯ, ಜೀವ ಉಳಿಸ್ತೋನ್ ಜೀವ ಹಿಂಡಕ್ಕೆ ಬರಬೇಡ. ನಾವು ಅರಳೋದಕ್ಕೆ ಹೂವಲ್ಲ, ಉದುರೋದಕ್ಕೆ ಎಲೆಯಲ್ಲ. ಸೀಗೆವನ ಪೀಳಿಗೆ ಬ್ಯಾಡ್ ಗಂಪಣ ಕುಲದವರು. ಇದ್ದ ಕಡೆನೆ ಹೂವಾಗಿ ಉದುರ್ತೀವಿ, ಮಣ್ಣಾಗಿ ಗಮಲಾಗ್ತೀವಿ. ಅಪ್ಪ,
ಸಾಕಪ್ಪ ಸಾಕು, ಶರಣು, ಹೋಗು. ಅಯ್ಯೋ ಹುಚ್ಚಪ್ಪ, ಕುಲದಾಚೆ ಕುಲ ಕಟ್ಟಿ ಅದಕ್ಕೊಂದು ಗುಡಿ ಕಟ್ಟಿ ಆ ಗುಡಿಯೊಳಗೆ ನಾನು ನನ್ನ ಬಲಭಾಗಕ್ಕೆ ಇರಿಸ್ಕೊಳ್ತೀನಪ್ಪ. ಒಪ್ಪಿ ಬಾ ಕನ್ನಯ್ಯ, ಚಟ್ಟ ಸೇರೋ ಬದಲು ಪಟ್ಟಕ್ ಬಾರಪ್ಪ. ಮೈಯಾಗ ರಕ್ತ ಉಕ್ಕಿ ಹಿಂದು ಮುಂದೆ ನೋಡ್ದ ಮುಂದಿನ ಗುರಿನ ಹೊಡೆದು ಉರುಳಿಸ್ತಿದ್ದೆ. ಅದ್ಯಾಕೋ ಕೈಯಾಗ ಬಿಲ್ಲಿದ್ರು ಬಾಣ ಉಡಕ್ ಮನ್ಸಾಯ್ತಿಲ್ಲ, ಅದಕ್ಕ ಉಳ್ಕಂಡಿ. ನನ್ನ ಕಣ್ಣಿಗೆ ಭೂತ ತರ ಕಾಣ್ತಿ, ಹೊರಟೋಗು. ಹೋಗ್ಬೇಕಾ ಕಂದ? ಹೋಗ್ತೀನಿ, ಆದ್ರೆ ಹೋಗೋ ಮೊದಲು ನಿನಗರಿವಾಗೋ ಹಾಗೆ ಒಂದು ಮಾತು ಹೇಳೋಗ್ತೀನಿ. ನೀನು ನನ್ನ ಶಿಶುಮಗನಾಗಿ ಒಪ್ಪಿ ನನ್ನ ಜೋಳಿಗೆಗೆ ಮುತ್ತಿನ ಭಿಕ್ಷೆಯಾಗಿ ಬರುವ ತನಕ ನೀನು ಅನ್ಕೊಂಡಿರೋದು ಯಾವುದೂ ಆಗಲ್ಲ. ನನ್ನ ಅಪ್ಪಣೆ ಇಲ್ಲದೆ ನಿನ್ನ ಮತ್ತು ದುಂಡಿ ಮದುವೆ ನಡೆಯೋದಿಲ್ಲ. ಏಯ್, ಜೀವ ಉಳಿಸ್ತವಳಿಗೆ ಕೇಡು ಬಗಿತೀಯಲ್ಲ, ನೀನೆಂತ ಜಂಗಮಯ್ಯ? ನಿನ್ನ ಮುಖ ದರ್ಶನ ಮಾಡಿದ್ರೆ ಭೂಮಿ ಮ್ಯಾಕೆ ನರಕ ಅನುಭವಿಸ್ಬೇಕಾಯ್ತದೆ. ಬೇಡ ಬೇಡ, ನಿನ್ನ ಮುಖ ದರ್ಶನ ಮಾಡಕ್ಕಿಲ್ಲ, ಕಣ್ಮುತ್ತೀವ್ನಿ, ಸಾಕು, ನಡಿ. ಕಣ್ಮುಚ್ಕೋಬಹುದು, ಕಿವಿ ಮುಚ್ಕೊಳಕ್ಕಾಗಲ್ವೇ? ಕೇಳಿಸ್ಕೋ, ನಿನ್ನ ಕಣ್ ಕಿತ್ಕೊಂಡಾದ್ರೂ ನಿನ್ನ ನನ್ನ ಶಿಶುಮಗನಾಗಿ ಮಾಡ್ಕೋತೀನಿ. ಜರುಗಿದ್ರೆ ಜರದನಹಳ್ಳಿ, ಸರಿದ್ರೆ ಸರಗನೂರು. ನಾನು ಗುರು ಜಂಗಮ, ನರಜಂಗಮನಲ್ಲ. ಕಾಳಿಂಗ ಸರ್ಪವೇ,
ಇನ್ನು ಮಲಗಿದ್ಯಾ? ಹೇಳು. ಎದ್ದೇಳು, ಆಚೆ ಬಾ. ಕಾಳಿಂಗ, ನಾನು ನಿನ್ನ ಮಿತ್ರ ನೀಲೇಗೌಡ ಬಂದೀನಿ. ನಂಗೆ ನಿನ್ನಿಂದ ಒಂದು ಉಪಕಾರ ಆಗ್ಬೇಕು. ನೀನೇನು ಮಾಡ್ತೀಯೋ ಇಲ್ವೋ ಹೇಳೋ. ನೋಡಪ್ಪ ಕಾಳಿಂಗ, ನಾನು ಹೆಜ್ಜೆನ ಮಲೆಗೆ ಹೆಜ್ಜೆನ ಬ್ಯಾಟೆಗೆ ಹೊಂಟೀವ್ನಿ. ನಾನು ಬರೋದು 9 ತಿಂಗಳಾಯ್ತದೆ. ನಾನು ಬರೋದ್ರೊಳಗ ಯಾವನಾರ ಕೆಟ್ಟವನು ನನ್ನ ಹೆಂಡ್ರ ಮ್ಯಾಗೆ ಕಣ್ಣು ಮಡಗಿದ್ರ ನೀನು ಸರಸರ ಅಂತ ಓಡೋಗಿ ಅವನು ಬಲಗಾಲ ಉಂಗುಷ್ಟವನ್ನು ಕಟ್ಟಿಬಿಡು. ಏ ಕಾಳಿಂಗ, ನೀನ್ ಕಚ್ಚೋ ಜಾಗದಲ್ಲಿ ಒಂದು ತೊಟ್ಟು ವಿಷ ಇಟ್ಟು ಕಚ್ಚೋ. ಆ ಕಳ್ಳನ ಮಗ ಬಾಯಿ ತುಂಬ ನೊರೆ ಕಾರ್ಕೊಂಡು ಸಾಯ್ಬೇಕು. ಹೂ ಕಾಳಿಂಗ, ಹೊಂಡು. ನನ್ನ ಗುಡ್ಸ್ಲಿಗೆ ಕಾವಲಾಗಿರೋ ಹೊಣೆ ನಿಂದು. ಹೂ ಕಾಳಿಂಗ, ಹೊರಡು. ಸಂಕೆಡೆ, ಗೂಡ್ಸಲು ಸುತ್ತ ದುಷ್ಟ ಪ್ರಾಣಿಗಳ ಕಾವಲು ಹಾಕಿವ್ನಿ. ರಣ ಹದ್ದುಗಳ ಪಹರೆ ಹಾಕಿವ್ನಿ. ಗುಡ್ಸಲು ಕಾಳಿಂಗ ಸರ್ಪದ ತೆಕ್ಕೆಯಲ್ಲೈತೆ. ಸಂಕೆಡೆ, ಈಗಲೂ ಕಾಲ ಮಿಂಚಿಲ್ಲ. ಬಲ್ಗೈ ಮುಟ್ಟಿ ಭಾಷೆ ಕೊಟ್ಟು ಈ ಹಿಂಸೆಯಿಂದ ತಪ್ಪಿಸ್ಕೋ ಸಂಕೆಡೆ, ತಪ್ಪಿಸ್ಕೋ. ಕರುಣಿಸೋ ಮಾದೇಶ್ವರ, ಕರುಣಿಸುವಾರ ಮಾದೇಶ್ವರ, ಮಾದೇಶ್ವರ. ಇಷ್ಟೆಲ್ಲ ಆದವೆ ನಿನ್ನ ಅಹಂಕಾರ ಅಡಗಿಲ್ವಲ್ಲ? ಎಂತ ಹೆಣ್ಣಿರ್ಬೇಡ. ಹಂಗಾರೆ ನಿನ್ ಮೈನಾಗೆ ಯಾವನೋ ಮಾಟ್ಕಾರ ಇರ್ಲೇಬೇಕು. ಇಲ್ಲಿ ನಾನು ತೋರಿಸ್ತೀನಿ ಎಂತ ದೊಡ್ಡ ಆಟ್ಕಾರ ಮಾಟ್ಕಾರ ಅಂತ. ಲೋಕದಲ್ಲಿ ಹೆಣ್ಣು ಅನುಭವಿಸುತ್ತಿರುವ ನೋವು ಯಾವ ನರಕದ ಚಿತ್ರಹಿಂಸೆಗೂ ಕಡಿಮೆ ಇಲ್ಲ ತಂದೆ. ಜಗತ್ತು ಹುಟ್ಟಿದಾಗಲೇ ಹಿಂಸೆಯೂ ಹುಟ್ಟಿತು. ಆ ಸಂಕಮ್ಮ ಅನುಭವಿಸುತ್ತಿರುವ ಹಿಂಸೆಯನ್ನು ನೋಡಿಕೊಂಡು
ಸುಮ್ಮನಿರುವುದೇ ನನಗೆ ಚಿತ್ರಹಿಂಸೆಯಾಗಿದೆ ದೇವ. ಇಂತಿರುವಾಗ ಆ ಅಬಲೆ ಅದನ್ನೆಲ್ಲ ಹೇಗೆ ಸಹಿಸಿಕೊಂಡಿದ್ದಾಳೆ? ಶ್ರೀಗಂಧದ ಮರ ಕತ್ತರಿಸಿಕೊಳ್ಳದೆ ಕೆತ್ತಿಸಿಕೊಳ್ಳದೆ ಸುಂದರವಾದ ಮೂರ್ತಿಯಾಗಿ ರೂಪುಗೊಳ್ಳುವುದೇ ಮಾರಮ್ಮ. ಆದರೆ ಗಂಧದ ಮರ ಕಡಿದರು, ಮುರಿದರು, ಕೆತ್ತಿದರು ತನ್ನ ಸುಗಂಧದ ಗುಣ ಬಿಟ್ಟುಕೊಡುವುದಿಲ್ಲ. ಕೊನೆಗೆ ಕೊರಡಾಗಿ ತೇದು ಆವಿಯಾದರೂ ಸುಗಂಧವನ್ನೇ ಸೂಸುತ್ತದೆ. ನಮ್ಮ ಸಂಕಮ್ಮನು ಗಂಧದ ಗುಣದವಳೆ. ತನ್ನನ್ನು ತಾನು ತೇಯ್ದುಕೊಂಡು ಸಂಕಮ್ಮ ಸವೆಯುತ್ತಿದ್ದಾಳೆ, ಸಾಯುತ್ತಿದ್ದಾಳೆ. ಇಂತಹ ಪರಿಸ್ಥಿತಿಯಲ್ಲೂ ಅವಳನ್ನು ಕಾಪಾಡದಿದ್ದರೆ ಯಾವ ನ್ಯಾಯ ಸ್ವಾಮಿ? ನ್ಯಾಯ ಅನ್ಯಾಯವನ್ನು ಅಳೆದು ತೂಗಲು ಆ ಶಿವನಿದ್ದಾನೆ. ಸಂಕಮ್ಮ ಲೋಕ ಕಲ್ಯಾಣದ ಒಂದು ಭಾಗ ಅಷ್ಟೇ. ಶಿವನಾಟದ ಪಾತ್ರ ಅವಳು. ಪಾತ್ರದ ಪಾಡು ಪಾತ್ರಕ್ಕಿರಲಿ. ನಾವು ಮಧ್ಯಪ್ರವೇಶ ಮಾಡಿದರೆ ಆಟ ಕೆಡುತ್ತದೆ ಮಾರಮ್ಮ. ಅಂಕದ ಪರದೆ ಜಾರುತ್ತದೆ. ಅವಳ ದಿವ್ಯವಾದ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಲೆಂದೇ ಸಂಕಮ್ಮ ತನ್ನನ್ನು ತಾನು ಹಿಂಸೆಗೆ ಒಡ್ಡಿಕೊಂಡಿದ್ದಾಳೆ. ಅವಳ ಈ ತ್ಯಾಗ ಅವಳನ್ನು ಅಮರಳನ್ನಾಗಿಸುತ್ತದೆ. ಹೆಣ್ಣಿನ ಹಿರಿಮೆ ಗರಿಮೆಗೆ ಘನತೆ ಒದಗಿಸಿಕೊಡುತ್ತದೆ. ಅದಕ್ಕೆ ಸಂಕಮ್ಮ ನಿಮಿತ್ತಳಾಗಿರುತ್ತಾಳೆ. ನೀನು ಚಿಂತಿಸದಿರು ತಂಗವ್ವ. ನಾನು ಪ್ರತಿ ಬಾರಿಯೂ ಸಂಕಮ್ಮನನ್ನು ರಕ್ಷಿಸಲು ಮೊರೆ ಇಟ್ಟಾಗೆಲ್ಲ ತರ್ಕದ ಮಾತುಗಳನ್ನಾಡಿ ಬಾಯಿ ಮುಚ್ಚಿಸುತ್ತೀರಿ. ತಮ್ಮ ಮನದಿಚ್ಛೆ ಏನಿದೆಯೋ ಬಲ್ಲವರಾರು. ಕಾಯುವುದಾದರೆ ಕಾಯಿರಿ, ಕೊಲ್ಲುವುದಾದರೆ ಕೊಲ್ಲಿರಿ. ತಮ್ಮಿಚ್ಛೆ. ನಾನಿನ್ನು ಬರುತ್ತೇನೆ. ಶರಣು ಶರಣಾರ್ಥಿ. ಪಿಶಾಚಿ, ಮಾನವ, ದಾನವ, ನರ, ಪಿಳ್ಳೆ ಯಾರೇ ಆದ್ರೂ ಸರಿ, ನನ್ನ ಹೆಂಡ್ರ ಮ್ಯಾಗೆ ಆಸೆ ಮಡಗೋನು ಯಾವನೇ ಆದ್ರೂ ಸರಿ, ನಾನು ಹಾಕಿರೋ 77 ಮಂಡಲದ ಹತ್ರ ಬಂದು 1ನೇ ಮಂಡಲ ದಾಟಿದ್ರೆ ಅವನು ಕಾಲನ ನರವೇ ಸೇದೋಗ್ಲಿ. ನಾನು ಹಾಕಿರೋ 2ನೇ ಮಂಡಲ ದಾಟಿದ್ರೆ ಅವನ ಕತ್ತಿನ ಕಲಸನೆ ಮುರಿದೋಗ್ಲಿ. ಮೂರನೇ ಮಂಡಲ ದಾಟಿದ್ರೆ ಅವನ ಕಣ್ಣಿನ ಗುಳ್ಳು ಕಳೆದೋಗ್ಲಿ.
4ನೇ ಮಂಡಲ ದಾಟಿದ್ರೆ ನಾಲಿಗೆ ಹಿರಿದು ಸಾಯ್ಲಿ. 5ನೇ ಮಂಡಲ ದಾಟಿದ್ರೆ ಹಾದಿ ಬಂದು ಸಾಯ್ಲಿ. 6ನೇ ಮಂಡಲ ದಾಟಿದ್ರ ಅವನು ಹಾರು ಬಿದ್ರು ಸಾಯ್ಲಿ. 7ನೇ ಮಂಡಲ ದಾಟಿದ್ರೆ ಎದೆ ಹೊಡ್ಕೊಂಡು ಸಾಯ್ಲಿ. 8ನೇ ಮಂಡಲ ದಾಟಿದ್ರ ಪಟ್ಟದ ಪ್ರಾಣ ಹೋಗ್ಲಿ. 9ನೇ ಮಂಡಲ ದಾಟಿದ್ರ ತಲೆ 92 ಹೋಳಾಗ್ಲಿ. 10ನೇ ಮಂಡಲ ದಾಟಿದ್ರೆ ಹೊರ್ದು ಸತ್ತು ಹೋಗ್ಬಿಡ್ಲಿ. 77ನೇ ಮಂಡಲ ದಾಟಿ ಬಂದ್ರ ಗಂಪಂತ ಉಸಿರೇ ನಿಂತೋಗ್ಲಿ. ಸಂಖ್ಯೆಣೆ 77 ಮಂಡಲ ಹಾಕಿ ಬೂದಿ ಅರ್ಚಿ ಮಂತ್ರ ಹಾಕಿವ್ನಿ. ಈ ಮಂಡಲದ ಒಳಗೆ ಯಾವುದೇ ಆಟಕಾರ ಮಾಟಕಾರ ಬಂದ್ರು ನಿನ್ನ ಕಾಪಾಡಕ್ಕಾಗಕ್ಕಿಲ್ಲ. ಕೊನೆಯದಾಗಿ ಹೇಳ್ತಿದ್ದೀನಿ, ಈಗಲಾದ್ರೂ ಬಲ್ಗೈ ಮುಟ್ಟಿ ಭಾಷೆ ಕೊಟ್ಟು ಈ ಕಷ್ಟದ ಕೂಪದಿಂದ ಪಾರಾಗು ಸಂಖ್ಯೆಣೆ. ನೋಡ್ಲಾ, ದುಂಡಿ ಹುಲಿನ ಕಟ್ಕಟ್ಟೆ ಮೇಲೆ ನಿಲ್ಲಿಸ್ತಾನೆ ಆಡ್ಬಿಟ್ಲು. ಏಯ್ ಯಾಕ್ಲಾ, 2 ಬುಂಡೆಗೆನೆ ನಿನ್ ಬೂಡೆ ಗಿರ್ಗಿರ ಅಂತ ತಿರುಗ್ತೈತಾ? ಏಯ್ ಹುಲಿಯ, ನಾನು ಹೇಳಿದ್ದು ದುಂಡಿ ನಿನ್ನ ಕಟ್ಟೆ ಮನೆ ಕಟ್ಕಟ್ಟೆಗೆ ಹತ್ತಿಸ್ಬೇಕು ಅಂತ ಅಲ್ಲಕಲ್ಲ. ಅವಳು ನೋಡಿದ್ರ ಅವಳಿಗೂ ನಿನ್ನ ಮೇಲೆ ಆಸೆ ಇರಂಗದೇಕಲ್ಲ. ಆ ಜಂಗಮಯ್ಯ ಹೊಡೆದಿದ್ದು ಹೊರ್ತ ಇನ್ನೂ ಇಳ್ದಿಲ್ವಲ್ಲೋ. ಅಲ್ಲಕಲ್ಲ ಹುಲಿಯ, ಆ ಜಂಗಮಪ್ಪ ನಿನ್ನ ಅಷ್ಟು ಹೊಡೆದು ಬಾಡಿದ್ರು ದುಂಡಿ ಮ್ಯಾಗಿನ ಆಸೆ ನಿಂಗೆ ಇನ್ನೂ ಹೋಗಿಲ್ಲೇನ? ಅದು ಹೆಂಗೆ ಹೋಗ್ತದೆ ಹೇಳು? ಅದೊಂಥರ ಮೀನಿನ ವಾಸನೆ ಇದ್ದಂಗೆ. ಅದು ಎಷ್ಟೇ ತೊಳೆದ್ರು ಬಳಿದ್ರು ಆ ವಾಸನೆ ಹಂಗೆ ಉಳ್ಕತ್ತದೆ ಅಲ್ವಾ ಹುಲಿಯ? ಹೂ ಕಂಡ್ರಲ್ಲ, ಅವತ್ತೇನಾದ್ರೂ ಆ ಜಂಗಮಯ್ಯ 2 ಗಳಿಗೆ ತಡವಾಗಿ ಬಂದ್ಬಿಟ್ಟಿದ್ರು ಆ ದುಂಡಿನ ಮಲ್ಗೆ ದುಂಡಿನ ತರ ಒಸ್ಕಾಕ್ಬಿಡ್ತಿದ್ದೆ. ಒಸ್ಕಾಗ್ತಿದೆ. ಆ ಕನ್ನೆ ಬಂದು ನಿನ್ನ ತಿಗಣೆ ಒಸ್ಕಾಗ್ತಂಗೆ ಅಲ್ಲಲ್ಲ, ತಿಗಣೆ ಅಲ್ಲ, ಹುಲಿಯ ಕಾಳೆ ಹೇಳೋದು ಸರಿ ಕಲ್ಲ. ಆ ಕನ್ನೆಯನ್ನ ತಿಗಣೆ ಹೊಸ್ದಂಗೆ ಒಸ್ಕಾಕು. ನೀನೇನೇ ಮಾಡು ಹುಲಿಯ, ಆ ಕನ್ನಯ್ಯ ಇರೋವರೆಗೂ ನಿನ್ನ ಆಸೆ ಯಾವುದೂ ಈಡೇರಕ್ಕಿಲ್ಲ. ತಪ್ಪು ಕಳ್ಳ, ಹುಲಿಯ ಕುಡಿಸ್ತಾವನೆ, ನೀಯತ್ತಾಗಿರ್ಬೇಕು, ಋಣ ತೀರ್ಸ್ಬೇಕು. ಹೌದು ತಾನೆಯ? ಹಂಗಂತ ಈ ನನ್ನ ಮಗನ್ಗೆ ಹೇಳು. ಅದೇನೇ ಆದರೂ ದುಂಡಿಗೂ ನಿನಗೂ ಅಡ್ಡವಾಗಿ ಆ ಕನ್ನೆಯ ಇದ್ದೇ ಇರ್ತಾನಲ್ಲೋ. ಅದಿರ್ಲಿ ಕಾಳ, ಆ ಜಂಗಮಯ್ಯ ಕಾಡ್ಬಿಟ್ಟು ಹೋಗ್ಯವಂತಲ್ರೋ. ನಾವು ಕೂಡ ಎಚ್ಚರವಾಗಿರ್ಬೇಕು ಕಣ್ರಲ್ಲ. ಅವತ್ತು ಆ ಜಂಗಮಯ್ಯನಿಂದ ತಿಂದು ವದ ನೆನೆಸ್ಕೊಂಡ್ರ ಇವತ್ತು ಬಿಸಿಯೇ ಬಿದ್ದಂಗದ. ಇಲ್ಲ ಕಣ್ರಲ್ಲ, ಆ ಕನ್ನಯ್ಯನ ಕತ್ತರಿಸಾಕೋಕೆ ಇದು ಸರಿಯಾದ ಸಮಯ. ಈ ನಾಯಂಗೆ ಹೊಸ್ತು ನೆಲ ಕಚ್ಕೊಂಡು ಬಿದ್ದಿರ್ತಾನೆ. ಹೌದು ಕಣ ಹುಲಿಯ, ನೀ ಹೇಳ್ತಿರ ದಿಟ್ವೆ. ಆ ಜಂಗಮಯ್ಯ ಇನ್ನೂ ಇಲ್ಲೇ ಅವನ ಗಡಿ ದಾಟು ಹೋಗಿಲ್ಲ. ಆಯ್ತಪ್ಪ, ಅವನಿಂದ ನಮ್ಗೇನು ಲಾಭ? ಅವನಿದ್ರೆ ಅಪಾಯ. ಹಂಗಲ್ಲ ಕಣ, ಅವನಿರೋದ್ರಿಂದಾನ ನಮ್ಗೆ ಹೆಚ್ಚು ಲಾಭ. ಆಯ್ತಪ್ಪ, ಅದರಿಂದ ನಮ್ಗೇನು ಲಾಭ?
ಹಾವನ್ನ ಹೊಡೆದು ಹದ್ದು ಹೊತ್ಕೊಂಡು ಹೋದಂಗ. ಹೆಂಗೆ? ಕನ್ನಯ್ಯನ ಕತ್ತರಿಸಾಕಿ ಆ ಜಂಗಮಯ್ಯನ ಜೋಳಿಗೆ ಕಟ್ಟೋದು. ಹ್ಞೂ ಕಣ್ರಲ್ಲ, ನೀವು ಹಿಂಗ ನನ್ನ ಜೊತೆಗಿದ್ರ ಸಾಕು. ಮುಂದಿಂದೆಲ್ಲ ನಾನು ನೋಡ್ಕೋತೀವ್ನಿ. ಕುಡಿರ್ಲ ಖುಷಿಯಾಗಿ. ನೋಡ್ದ ಈಗ ಅಟ್ಟಿ ಕಳೆಯ ಅಟ್ಟಿ ದೀಪ ಹಚ್ಚಿದ್ರೆ ಆತ್ಮದ ದೀಪ ಹಚ್ಚಿದಂಗ ಹಿಂಗ ಕಳಕಳೆಯಾಗಿರ್ತದ. ನೀನು ಹಿಂಗಿದ್ರನೇ ಚಂದ ಸಂಪಿ. ಈ ಹಳೆ ಗಿಲೀಟೆಲ್ಲ ನಂತವ ನಡೆಯೋಕ್ಕಿಲ್ಲ. ದಿಟಾನ ತಲೆ ಮೇಲೆ ಹೊತ್ಕೊಂಡು ನ್ಯಾಯ ಅಂತೇಳಿ ಬುರುಡ ಆಡಿಸ್ತಿರಲ್ಲ. ನನ್ನ ಮಗ ಅದ್ಯಾವ್ಗಳಿಗೆಲ್ಲೋ ಏನೋ ಸುಳ್ಳು ಹೇಳಿರ್ಬೋದು, ಆದ್ರೆ ಕಳ್ಳಂತೂ ಅಲ್ವಲ್ಲ. ಅಷ್ಟಕ್ಕೂ ಕದಿಯಕ್ಕ ಈ ಬ್ಯಾಡ್ ಗಂಪಣ್ಣಂತವ ಯಾವ ಆಸ್ತಿ ತಾನೇ ಇದ್ದಾತು. ಈ ಬಿಲ್ಲು ಬಾಣ ಬಿಟ್ರ ನನ್ನ ಮಗ ಕಳ್ಳ ಆದ್ರ ಅವ್ರ ಅಪ್ಪ ಅವನ್ನ ಆಡ್ಕೋತಾರ. ಆಡ್ಕೊಳ್ಳಿ ಅಂತೀರಾ? ಆತು, ಅವನ್ ಕಳ್ಳ ಅಂತಾನೆ ಅಂದ್ಕೊಳ್ಳಿ. ಅವನ್ ಯಾವತ್ತಾರ ಏನಾರ ಕದ್ದಿರೋದ್ ಕಂಡಿರ ಹೇಳಿ. ಆಯ್ತಲ್ಲ, ಯಜಮಾನ್ ಆಗೋಟೆ ಅಲ್ಲ, ಕನ್ನೇನ ಅಪ್ಪನಾಗೂ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂತೀನಿ. ನೋಡು, 2 ದಿನದಿಂದ ಇಟ್ಟು ನೀರು ಮುಟ್ಟಿಲ್ಲ, ಅದು ಮೈಗೆ ಒಳ್ಳೇದಲ್ಲ. ಬಾ ಒಂದು ತುತ್ತು ಉಣ್ಣು, ಆಮೇಲೆ ನಿಧಾನವಾಗಿ ಅದೇ ಮಾತನಾಡಿದ್ರೆ ಆಯ್ತು. ಆ ಕಾಡಲ್ ನನ್ನ ಮಗಿಗೆ ಯಾರು ಹಿಂಗ್ ಉಣ್ಣು ಅಂತಾರ? ಬ್ಯಾಟೆ ಆಡಂಗಿಲ್ಲ, ಗಡ್ಡೆ ಗಣ್ಸಾಕಿ ಹಂಗಿಲ್ಲ, ಕಾಯಿ ಕಸರು ಕೇಳಂಗಿಲ್ಲ. ಇದ್ಯಾವ ನ್ಯಾಯ ಅಂತೀನಿ? ಅವನು ಸತ್ಯವಾಗಿ ನಡ್ಕೊಂಡಿದ್ರ ಅವನಿಗೂ ಒಂದು ತುತ್ತು ಸಿಕ್ಕೇ ಸಿಗ್ತದ. ನೀನು ಅವನ ತಾಯಿ, ನೀನು ಒಂದು ತುತ್ತು ಊಟ ಮಾಡಿದ್ರ ಅದು ಅವನಿಗೆ ತಲುಪ್ತದ. ನನ್ನ ಮಾತು ನಂಬು ಸತ್ತಿ. ಕರಳು ಬಳ್ಳಿ ಸಂಬಂಧ ನಿನಗರಿದ? ನೀನೇನು ಹೆಣ್ಣು ಅಲ್ಲ, ಹೆಣ್ಣು ರಾಕ್ಷಸಿನೋ. ನಿನ್ನಂತ ಹೆಣ್ಣ ನಾ ಜೀವಮಾನದಾಗೆ ನೋಡಿಲ್ಲ. ಇರ್ಲಿ ಇರ್ಲಿ, ಇನ್ನೂ ಆಟ ಬಾಕಿ ಐತೆ. ನಾನು ಏನು ಅಂತ ಚೆನ್ನಾಗೆ ತೋರಿಸ್ತೀನಿ. ಎಂಟು ಜಾತಿಯ ಕೊಂಡಿ ಚೇಳುಗಳೇ, 108 ಜಾತಿಯ ವಿಷ ಕಕ್ಕುವ ನಾಗರ ಹಾವುಗಳೇ, ಎಲ್ಲಿದ್ದರೂ ಬನ್ನಿ. ಎಳೆ ನಾಗರವೇ, ಆರ್ಮಂಡ್ಲ, ತೋರ್ಮಂಡ್ಲ, ಗಿಳಿಕ್ ಮಂಡ್ಲ, ಉಳುಕ್ ಮಂಡ್ಲ, ಕರಿಮಂಡ್ಲ ಹಾವುಗಳೇ, ಎಲ್ಲಿದ್ರು ಬನ್ನಿ. ಎಳೆಯ ಮಂಡ್ಲ, ಕುಳುಕ್ ಮಂಡ್ಲ, ಉಳುಕ್ ಮಂಡ್ಲ, ಉಳುಕ್ ಮಂಡ್ಲ ಹಾವುಗಳೇ, ಎಲ್ಲಿದ್ರು ಬ್ಯಾಗ್ನೆ ಬನ್ನಿ. ದಾಸು ಮಂಡ್ಲ, ರಕ್ತ ಮಂಡ್ಲ ಹಾವುಗಳೇ, ಬ್ಯಾಗ್ನೆ ಬನ್ನಿ. ಹೆಬ್ಬಾವು, ಕೆರೆ ಹಾವು, ದಾಸರ ಹಾವು, ಎಲ್ಲಿದ್ರು ಬರಬರನೆ ಬನ್ನಿ. ನೋಡ್ರಪ್ಪ, ಸಕಲ 8 ಜಾತಿಯ ಹಾವುಗಳೇ, ಕುಲಂಟು ಜಾತಿಯ ಕೊಂಡಿ ಚೇಳುಗಳೇ, ನನ್ನ ಹೆಂಡ್ರ ಮ್ಯಾಗೆ ಯಾವನಾರು ಕಣ್ಣು ಮಡಗಿದ್ರೆ ನೀವುಗಳೆಲ್ಲ ಸೇರಿ ನಿಮ್ಗಳ ವಿಷಕ್ಕೆ ಹಾಕ್ಬೇಕು. ನಾನು ಬ್ಯಾಟೆಗೆ ಹೋಗಿ ಬರೋವರೆಗೂ ನಾನು ಹಾಕಿರೋ 77 ಮಂಡಲಗಳನ್ನು ನೀವುಗಳು ಕಾಯ್ತಾ ಇರಬೇಕು.
ಸಂಖ್ಯೆ ನಾನು ನಿಂಗೆ ಪಿರುತಿಂದ ಕೇಳಿದೆ, ಭಾಷೆ ಕೊಡ್ಲಿಲ್ಲ. ಮುದ್ದು ಮಾಡಿ ಕೇಳಿದೆ, ಹೊಡೆದು ಕೇಳಿದೆ, ಬಡ್ದು ಕೇಳಿದೆ, ಕೊಡಬಾರ್ದು ಅಲೆ ಕೊಲೆ ಕೊಟ್ಟು ಕೇಳಿದೆ. ಆದ್ರೂ ನೀನು ಬಲ್ಗೈ ಮುಟ್ಟಿ ಭಾಷೆ ಕೊಡದೆ ಹೋದೆ. ಸಂಖ್ಯೆ ಕಡೆ ಕಿತ್ತ ಕೇಳ್ತೀವಿ, ಈಗಲಾದ್ರೂ ಬಲ್ಗೈ ಮುಟ್ಟಿ ಭಾಷೆ ಕೊಡೋದಾದ್ರೆ ನಾನು ನಿನ್ನ ಕಷ್ಟ ಎಲ್ಲ ತಪ್ಪಿಸಿ ಬ್ಯಾಟೆಗೆ ಹೋಯ್ತೀನಿ. ಇದಾ ನಿನ್ನ ಕಡೆ ಅವಕಾಶ. ಈಗಲಾದ್ರೂ ಬಲ್ಗೈ ಮುಟ್ಟಿ ಭಾಷೆ ಕೊಡ್ತೀಯೋ ಇಲ್ವೋ?